ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಕೆಲವು ರಿವ್ಯೂ ಮಾಡಿದೆ. ಅದರ ಜೊತೆಗೆ 20ನೇ ತಾರೀಕು ಒಂದು ಸಾರ್ಥಕ ಸೇವೆಯ ಸಮರ್ಪಣೆ ಕಾರ್ಯಕ್ರಮವನ್ನು ತುಮಕೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರ ಬಗ್ಗೆಯೂ ಕೂಡ ತಯಾರಿಯನ್ನು ಬಗ್ಗೆಯೂ ಕೂಡ ಪರಿಶೀಲನೆ ಮಾಡಿದ್ದೇವೆ. ಮುಖ್ಯವಾಗಿ ನಮ್ಮ ಇಲಾಖೆಯಲ್ಲಿ ಕಳೆದ 3 ವರ್ಷಗಳಿಂದ ಸಾರ್ವಜನಿಕರು ಯಾವ ಕೆಲಸಗಳಿಗೆ ಪದೇ ಪದೇ ನಮ್ಮ ಕಚೇರಿಗಳಿಗೆ ಅಲೀತಾ ಇದ್ದಾರೆ ಅನ್ನುವಂಥದ್ದನ್ನು ಗುರುತಿಸಿ ಅಂತಹ ಕೆಲಸಗಳನ್ನು ಜನರ ಅರ್ಜಿಗೆ ಕಾಯದೆ ನಾವೇ ಸ್ವಯಂ ಪ್ರೇರಣೆಯಿಂದ ಅವರ ಅರ್ಜಿಯನ್ನು ತಯಾರು ಮಾಡಿ ಜನರ ಮನೆ ಬಾಗಿಲಿಗೆ ಹೋಗಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡುವಂತಹ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಸೊ ಇನ್ನೊಂದು ಬಾರಿ ರಿಪೀಟ್ ಮಾಡೋದಾದರೆ, ಜನ ದಿನ ಯಾವುದು ನಮ್ಮ ಕಚೇರಿಗೆ ಅಲಿತಾರೆ, ಅದು ಏನು ಸಮಸ್ಯೆ? ಅವ್ರು ಬಂದು ನಮಗೆ ಅರ್ಜಿ ಕೊಟ್ಟು ಅಲಿಯೋದಕ್ಕಿಂತ ಅದನ್ನು ನಾವೇ ಕಡತ ತಯಾರು ಮಾಡಿ ಅವರ ಮನೆ ಬಾಗಿಲಿಗೆ ಹೋಗಿ ಆ ಕೆಲಸ ಮಾಡಿಕೊಡ್ಬಹುದಾ? ಇದು ನಮ್ಮ ಒಂದು ಧ್ಯೇಯ. ಅದರ ಅಡಿಯಲ್ಲಿ ಒಂದು 2-3 ಉದಾಹರಣೆ ತಮಗೆ ಕೊಡ್ತೇನೆ ಯಾವ ಕಾರ್ಯಕ್ರಮ ನಾವು ಮಾಡ್ತಾ ಬಂದಿದ್ದೇವೆ. ಒಂದು ಜನ ನಮ್ಮ ಕಚೇರಿಗಳಿಗೆ ಅಲಿತಾ ಇದ್ದಿದ್ದು ತಹಶೀಲ್ದಾರ್ ಕೋರ್ಟಲ್ಲಿ, AC ಕೋರ್ಟಲ್ಲಿ ಕೇಸುಗಳು ವರ್ಷಾನುವರ್ಷಗಳಿಂದ ಬಾಕಿ ಉಳಿತವೆ. ತಹಶೀಲ್ದಾರ್ AC ಕೋರ್ಟ್ಗಳಲ್ಲಿ ಇವುಗಳನ್ನ ಪರಿಹಾರ ಮಾಡಬೇಕಾದ್ರೆ ನಾವು ಕಚೇರಿಗಳಿಗೆ ಅಲ್ದು ಕೊನೆಗೆ ಯಾರೋ ಮಧ್ಯವರ್ತಿಗಳಿಗೆ ಹೋಗಿ ನಾವು ಮಾರು ಹೋಗಬೇಕಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಜನಗಳ ಅಳಲು. ಸೊ ನಾವು ಕೂಡ ಪರಿಶೀಲನೆ ಮಾಡಿದಾಗ ನಮಗೆ ಕಂಡು ಬಂದಿದ್ದು ತುಂಬ ಕೇಸುಗಳು ಇಲ್ಲಿ ತಹಶೀಲ್ದಾರ್ ಕೋರ್ಟಲ್ಲಿ, AC ಕೋರ್ಟಲ್ಲಿ ಅವಧಿಗೂ ಮೀರಿ ಬಾಕಿ ಉಳಿದಿದ್ದಾವೆ ಅಂತ. ಲಾಂಗ್ ಪೆಂಡಿಂಗ್, ಅವಧಿಗೂ ಮೀರಿ ಬಾಕಿ ಉಳಿದಿರುವಂಥದ್ದು. ಉದಾಹರಣೆಗೆ ತಹಶೀಲ್ದಾರ್ ಕೋರ್ಟಲ್ಲಿ ಅವಧಿ ಮೀರಿ, ಅವಧಿ ಒಳಗಡೆ ಬಿಟ್ಟು ಅವಧಿ ಮೀರಿ ಬಾಕಿ ಇದ್ದಂಥ ಪ್ರಕರಣ ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ 3 ವರ್ಷದ ಹಿಂದೆ 10,774 ಇತ್ತು ರಾಜ್ಯದ. 10,774 ಇತ್ತು. ಏಪ್ರಿಲ್ ಕೊನೆ ವಾರಕ್ಕೆ ಆ ಬಾಕಿ ಇದ್ದಿದ್ದು 91 ಪ್ರಕರಣ. 3 ವರ್ಷದ ಹಿಂದೆ 10,774 ಅವಧಿ ಮೀರಿದ್ದು. ಅವಧಿ ಒಳಗಡೆ ಇರೋದು ಬಿಟ್ಬಿಟ್ಟಿದ್ದೇನೆ. ಅವಧಿ ಮೀರಿ ಬಾಕಿ ಇದ್ದಿದ್ದು ಮೇ 2023ರಲ್ಲಿ 10,724. 27ನೇ ತಾರೀಕು ಏಪ್ರಿಲ್ 2026ಕ್ಕೆ ಬಾಕಿ ಇದ್ದಿದ್ದು 91 ಪ್ರಕರಣ. ಇದು ತಹಶೀಲ್ದಾರ್ ಕೋರ್ಟ್. ಇವೆಲ್ಲವನ್ನು ನಾವೇ ತಹಶೀಲ್ದಾರ್ಗೆ ಸೂಚನೆ ಕೊಟ್ಟು ವಿಲೆ ಮಾಡುವಂಥ ಪ್ರಕ್ರಿಯೆ ಮಾಡಿದ ಮೇಲೆ ಅಷ್ಟು ಬಾಕಿಯನ್ನು ನಾವು ತಗ್ಗಿಸಿದ್ದೇವೆ. ಇದು ಜನಗಳಿಗೆ ನಾವು ಅವ್ರಿಗೆ ಬಂದು ನಮ್ಮನ್ನು ಅಪ್ರೋಚ್ ಮಾಡಿ ಕಾಯೋದಕ್ಕೆ, ಅವರು ಅಲಿಯೋದಕ್ಕೆ ಅವಕಾಶ ಕೊಡದೆ ನಾವೇ ಜವಾಬ್ದಾರಿ ತಗೊಂಡು ಮಾಡಿರೋದಕ್ಕೆ ಒಂದು ಉದಾಹರಣೆ. ಅದೇ ರೀತಿ AC ಕೋರ್ಟ್ ತಗೊಂಡ್ರೆ, AC ಕೋರ್ಟಲ್ಲಿ ಮೇ 2023 ಅವಧಿ ಮೀರಿ ಬಾಕಿ ಇದ್ದಂಥ ಪ್ರಕರಣಗಳು ಅಂದರೆ 6 ತಿಂಗಳಿಂದ ಹಿಡಿದು 12-15 ವರ್ಷ ಆದರೂ ವಿಲೆ ಆಗದೆ ಬಾಕಿ ಇದ್ದಂತಹ ಒಟ್ಟು ಪ್ರಕರಣ 73,624 AC ಕೋರ್ಟಲ್ಲಿ. ಅದು ಇವತ್ತು ಬಾಕಿ ಇರತಕ್ಕಂಥದ್ದು 7,821. ರಿಪೀಟ್ ಮಾಡಬೇಕಾ? ಯಾವ್ಯಾವ ರೀತಿ ಪ್ರಕರಣ ಅವೆಲ್ಲ ಇದು ನಮ್ಮ 136(2) ಅಲ್ಲಿ MR ಕೇಸುಗಳು ಮ್ಯುಟೇಷನ್ ಮೇಲೆ ಚಾಲೆಂಜ್ ಆಗಿ ಬರುವಂಥದ್ದು. ಆದರೆ ಹಿಂದೆ ಏನಾಗ್ತಾ ಇತ್ತು, ಅದರ ಹೆಸರಿನಲ್ಲಿ ಮ್ಯುಟೇಷನ್ ಒಂದೇ ಅಲ್ಲ, ಏನೇನು ಸಿವಿಲ್ ಕೋರ್ಟ್ಗೆ ಬರೋದನ್ನು ಎಲ್ಲ ತಗೊಳ್ತಾ ಇತ್ತು. ಅವಕಾಶ ಇರೋದು ಕಾನೂನಲ್ಲಿ ಮ್ಯುಟೇಷನನ್ನು ಚಾಲೆಂಜ್ ಮಾಡಿ ಬರೋದಕ್ಕೆ ಮಾತ್ರ AC ಹತ್ರ ಅವಕಾಶ ಇದೆ. ಆದರೆ ಬಹುಶಃ ಅದರಲ್ಲಿ 30-40% ಕೇಸುಗಳು ನಿಯಮ ಬಾಹಿರವಾಗಿರುವಂಥ ಕೇಸುಗಳು, ಸಿವಿಲ್ ಕೋರ್ಟ್ನ ವ್ಯಾಪ್ತಿಗೆ ಬರುವಂಥ ಕೇಸುಗಳು, ಅವುಗಳನ್ನು ಕೂಡ ತಗೊಂಡು AC ಕೋರ್ಟಲ್ಲಿ ಕೇಸುಗಳು ನಡೀತಾ ಇದ್ವು. ಹಿಂದೆ ಈ ರೀತಿ ಅವ್ಯವಸ್ಥೆ ಇತ್ತು. ಅದನ್ನು
30-40% ಆ ರೀತಿ ನಿಯಮ ಬಾಹಿರವಾಗಿ ತೆಗೆದುಕೊಂಡಂಥ ಕೇಸುಗಳು ಒಂದು 30% ಇತ್ತು. ಈಗ ನಿಯಮ ಬಾಹಿರವಾಗಿ ಯಾವುದೂ ಕೇಸ್ ತಗೊಳಕ್ಕಾಗಲಾರ್ದಂಗೂ ಮಾಡಿದ್ದೇವೆ, ಇದ್ದಂಥ ಕೇಸುಗಳನ್ನು ವಿಲೇನೂ ಮಾಡಿದ್ದೇವೆ. 73,624 ಇದ್ದಿದ್ದು ಈಗ 7,821ಕ್ಕೆ ಇಳಿಸಿದ್ದೇವೆ. ಅಲ್ಲಿಗೆ 90% ಅದು ಕ್ಲಿಯರ್ ಮಾಡಿದ್ದೇವೆ. ತಹಸೀಲ್ದಾರ್ ಕೋರ್ಟಲ್ಲಿ 99.9% ಕ್ಲಿಯರ್ ಮಾಡಿದ್ದೇವೆ. ಉದಾಹರಣೆಗೆ ಹೇಳ್ತಾ ಇದ್ದರು. ಇನ್ನೊಂದು ಕಾರಣ, ಜನ ನಮ್ಮ ಬಳಿಗೆ ಬರೋದು, ಅವರು ಜಮೀನಿನ ಮಾಲೀಕರು ಮೃತರಾದ ಮೇಲೆ ವಾರಸುದಾರರ ಹೆಸರಿಗೆ ಖಾತೆ ಮಾಡಿಸ್ಕೊಳ್ಳೋದಕ್ಕೆ ದಿನಾ ಜನ ಅಲಿತಾರೆ. ವಿಲೇಜ್ ಅಕೌಂಟೆಂಟ್ಗೆ ಅರ್ಜಿ ಕೊಡಬೇಕು ಪೌತಿ ಖಾತೆ ಮಾಡಿಸ್ಕೊಳ್ಳೋಕ್ಕೆ, ಆಮೇಲೆ ಅದನ್ನು ಅಲಿಯುವಂಥದ್ದು. ಈಗ ರಾಜ್ಯದಲ್ಲಿ ಅಂಥ ಪ್ರಕರಣಗಳು ಎಷ್ಟಿದ್ದಾವೆ ಅಂತ ನಾವೇ ಗುರುತಿಸಿದ್ದೇವೆ. ರಾಜ್ಯದಲ್ಲಿ ಒಟ್ಟು ಮೃತರ ಹೆಸರಿನಲ್ಲಿ ಮುಂದುವರೆದಿರುವ ಜಮೀನುಗಳು ಎಷ್ಟು, ವಾರಸುದಾರರಿಗೆ ಖಾತೆ ಬದಲಾವಣೆ ಆಗದೇ ಇರುವಂತಹದ್ದು ಎಷ್ಟು ಅಂತ ನಾವೇ ಗುರುತಿಸಿದ್ದೇವೆ. ಅಂಥದ್ದು ಸುಮಾರು 39 ಲಕ್ಷ ಜಮೀನುಗಳಿದ್ದಾವೆ. ಈ ಜಮೀನುಗಳು ಮಾಲೀಕರು ಮೃತರಾಗಿದ್ದಾರೆ, ಅದು ವಾರಸುದಾರರಿಗೆ ಖಾತೆ ಬದಲಾವಣೆ ಪೌತಿ ಖಾತೆ ಆಗದೆ ಮೃತರ ಮಾಲೀಕರ ಹೆಸರಿನಲ್ಲೇ ಮುಂದುವರೆದಿದ್ದಾವೆ. ಇವುಗಳನ್ನು ಖಾತೆ ಬದಲಾವಣೆ ಮಾಡಿಸ್ಕೋಬೇಕಾದ್ರೆ ಜನ ನಮಗೆ ದೂರ ಹೇಳ್ತಾ ಇದ್ರು, ಅಲ್ದು ಸಾಕಾಗುತ್ತೆ ನಮಗೆ, ಕೊನೆಗೆ ಸಾಕಾಗಿ ಯಾರಾದರೂ ಮಧ್ಯವರ್ತಿಗಳಿಗೆ ಜವಾಬ್ದಾರಿ ಕೊಟ್ಟು ಆವಾಗ ನಮ್ಮ ಕೆಲಸ ಆಗ್ತಿತ್ತು ಅಂತ. ಈಗ ಇದನ್ನು ಪರಿಹಾರ ಮಾಡಲಿಕ್ಕೂ ಕೂಡ ನಾವು ಈ ಪೌತಿ ಖಾತೆ ಆಂದೋಲನವನ್ನು ಆರಂಭ ಮಾಡಿ ಯಾರ್ದು ಅರ್ಜಿಗೆ ಕಾಯದೆ ನಾವೇ ಹಳ್ಳಿಗಳಿಗೆ ಹೋಗಿ ಪೌತಿ ಖಾತೆಯನ್ನು ಮಾಡಿಕೊಡ್ತಾ ಇದ್ದೇವೆ. ಇದರ ಅಡಿಯಲ್ಲಿ ಇಲ್ಲಿವರೆಗೂ ಕೂಡ 14 ಲಕ್ಷ ಜಮೀನುಗಳು ಯಾವ ಮೃತರ ಹೆಸರಿನಲ್ಲೇ ಮುಂದುವರೆದಿದ್ವು ಅವುಗಳನ್ನು ನಮ್ಮ ಅಧಿಕಾರಿಗಳು ಊರಿಗೆ ಹೋಗಿ ಸ್ವಯಂ ಪ್ರೇರಣೆಯಿಂದ ವಾರಸುದಾರರಿಗೆ ಖಾತೆ ಬದಲಾವಣೆ ಮಾಡಿಕೊಟ್ಟಿದ್ದೇವೆ. 14 ಲಕ್ಷ ಜಮೀನುಗಳ ಸಂಖ್ಯೆ. ಮಾಲೀಕರು ಕಮ್ಮಿ ಇರ್ಬೋದು, ಯಾಕಂದರೆ ಒಬ್ಬ ಮಾಲೀಕರಿಗೆ 2 ಜಮೀನು ಇರ್ಬೋದು, ಅದು ಹೇಳೋಕ್ಕಾಗಲ್ಲ. ಜಮೀನು ಅಂತ ಹೇಳ್ತಾ ಇದೆ. 14 ಲಕ್ಷ ಸತ್ತೋಗಿರೋದಲ್ಲ, ಅದು ಸ್ವಲ್ಪ ಕಡಿಮೆ ಇದ್ರು. ಸೊ ಈ ರೀತಿಯಾಗಿ ಅದು ಇನ್ನೊಂದು ಉದಾಹರಣೆ ತಮಗೆ. ಇದನ್ನು ಕೂಡ ನಾವೇ ಜನರ ಬಳಿಗೆ ಹೋಗಿ ಮಾಡಿಕೊಡ್ತಾ ಇದ್ದೇವೆ. ಮೂರನೇದು ಉದಾಹರಣೆ, ಈಗ 1940-50ನೇ ಇಸ್ವಿಯಿಂದ ಎಷ್ಟೋ ಜನಗಳಿಗೆ ನಾನಾ ಯೋಜನೆಗಳಲ್ಲಿ ಜಮೀನುಗಳು ಮಂಜೂರಾಗಿದ್ದಾವೆ. ದರ್ಖಾಸ್ತಲ್ಲಿ ಆಗಿದ್ದಾವೆ, ಫಾರ್ಮ್ 50 ಮುಖಾಂತರ ಆಗಿದ್ದಾವೆ, 53 ಮುಖಾಂತರ ಆಗಿದ್ದಾವೆ, 57 ಮುಖಾಂತರ ಆಗಿದ್ದಾವೆ. ಆದರೆ ಈ ಲಕ್ಷಾಂತರ ಜಮೀನುಗಳಿಗೆ ಅವರಿಗೆ ಮಂಜೂರಾಗಿದ್ದರೂ ಕೂಡ, ಸಾಗುವಳಿ ಮಾಡ್ತಾ ಇದ್ದರೂ ಕೂಡ ಅವರಿಗೆ ಜಮೀನಿನ ಮಾಲೀಕತ್ವದ ಎಲ್ಲ ದಾಖಲೆಗಳನ್ನು ಕೊಟ್ಟಿಲ್ಲ. ಉದಾಹರಣೆಗೆ ಅವರಿಗೆ ಓಡಿ ದುರಸ್ತ ಆಗಿಲ್ಲ. ಓಡಿ ದುರಸ್ತ ಆದರೆ ಸಪ್ರೇಟ್ ಅವ್ರಿಗೆ ಒಂದು ಸರ್ವೆ ಆಗುತ್ತೆ, ಸರ್ವೆ ಸ್ಕೆಚ್ ಆಗುತ್ತೆ, ಆಕಾರ ಬಂದಾಗುತ್ತೆ, ಟಿಪ್ಪಣಿ ಆಗುತ್ತೆ, RTC ಆಗುತ್ತೆ. ಇಷ್ಟೆಲ್ಲ ಆದರೆ ಅವ್ರಿಗೆ ಸಂಪೂರ್ಣ ಮಾಲೀಕತ್ವ ಸಿಗುತ್ತೆ. ಇಲ್ಲ ಅಂತ ಹೇಳಿದರೆ ಬರೀ RTC ಅಂತ ಹೇಳಿದರೆ ಸರ್ಕಾರ ಜಮೀನಲ್ಲಿ ಅವ್ರು ಇದ್ದಾರೆ ಅಂತ ಒಂದು ಎಂಟ್ರಿ ಇರುತ್ತೆ ಅಷ್ಟೇ, ಬಿಟ್ಟರೆ ಸಂಪೂರ್ಣ ದಾಖಲೆ ಅವರಿಗೆ ಸಿಗೋದಿಲ್ಲ. ಅವರು ಅದನ್ನು ಮಕ್ಕಳಿಗೆ ಭಾಗ ಕೊಡಬೇಕಾದ್ರೂ ಸಮಸ್ಯೆ, ಪರಬಾರೆ ಅಂತೂ ಮಾಡೋಕ್ಕಾಗೋದೇ ಇಲ್ಲ. ಕೆಲವು ನ್ಯಾಷನಲೈಸ್ಡ್ ಬ್ಯಾಂಕ್ಸಿಗೆ ಹೋದರೆ ಇದನ್ನು ಸಾಲಕ್ಕೂ ಕೂಡ ಅವರು ಪರಿಗಣಿಸೋದಿಲ್ಲ. ಯಾಕಂದರೆ ಇದು ಪೂರ್ಣದ ಮಾಲೀಕತ್ವ ನಿಮಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ. ಹಿಂದೆ ಒಂದೊಂದು ಕೋಡಿ ದುರಸ್ತು ಮಾಡಿಸ್ಕೋಬೇಕಾದ್ರೆ ಏಕ ವ್ಯಕ್ತಿ ಅರ್ಜಿ ಕೊಡಬೇಕಾಗಿತ್ತು. ಕೊಟ್ಟು ಅವರೇ ಕಡತ ಬಿಲ್ಟ್ ಮಾಡಿಸ್ಬೇಕು. 1 to 5 ಫೈಲನ್ನು ರೈತರ ಅರ್ಜಿ ಕೊಟ್ಟು ಒಬ್ಬೊಬ್ಬ ಅರ್ಜಿದಾರನಿಗೂ ಒಂದೊಂದು ಕಡತ ಆಗಬೇಕಾಗಿತ್ತು. ಇದು ಪ್ರಯತ್ನ ಮಾಡಿ ಇದು ಆಗೋದೇ ಇಲ್ಲ ಅಂತ ಜನ ಬಿಟ್ಟಿದ್ರು ಕೋಡಿ ದುರಸ್ತು ಮಾಡಿಸುವಂತ. 2018ರಿಂದ 2023ರವರೆಗೆ 5 ವರ್ಷದಲ್ಲಿ ಎಷ್ಟು ಕೋಡಿ ದುರಸ್ತು ಆಗಿದೆ ಅಂತ ನಾವು ನೋಡಿದರೆ ಇಡೀ ರಾಜ್ಯದಲ್ಲಿ 8,500 ಪ್ರಕರಣ ಮಾತ್ರ 5 ವರ್ಷದಲ್ಲಿ ಕೋಡಿ ದುರಸ್ತು ಆಗಿದೆ. ಈಗ ನಾವು ಕೂಡ ಇದನ್ನು ಜನ ಅರ್ಜಿ ಕೊಡೋದಕ್ಕೆ
ನಿರ್ಬಂಧನೆ ಮಾಡಿದ್ದೇವೆ. ಈಗ ಏಕ ವ್ಯಕ್ತಿ ಪೋಡಿಯಲ್ಲಿ ಯಾರು ಅರ್ಜಿ ಕೊಡಬೇಕಾಗಿಲ್ಲ, ಕೊಡಬಾರದು, ಅರ್ಜಿ ಬೇಕಾಗಿಲ್ಲ, ಅರ್ಜಿ ತಗೊಳ್ಬಾರ್ದು. ನಾವೇ ಹೋಗಿ ಅವ್ರದ್ದು ಕಡತ ತಯಾರು ಮಾಡಿ ಪೋಡಿ ಮಾಡಿಕೊಡುವಂತಹ ನನ್ನ ಭೂಮಿ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ. ಇದರಲ್ಲಿ ಇಲ್ಲಿವರೆಗೆ 2,52,000 ರೈತರದನ್ನು ನಾವು ಪೋಡಿ ದುರಸ್ತಿಗೆ ಆದೇಶ ಮಾಡಿದ್ದೇವೆ. 5 ವರ್ಷ ಹಿಂದೆ ಆಗಿದ್ದು 8,500 ಪ್ರಕರಣ. ಈಗ ನಾವು 1.5 ವರ್ಷದಲ್ಲಿ, 1.5 ವರ್ಷನೂ ಇಲ್ಲ, 2025 ಜನವರಿಗೆ ಶುರು ಮಾಡಿದ್ವಿ. 2025 ಜನವರಿಯಿಂದ ಮೇ 2026 1.25 ವರ್ಷದಲ್ಲಿ 2,52,000 ಮಂಜೂರಿದಾರ ರೈತರದ್ದು ಪೋಡಿ ದುರಸ್ತಿಗೆ ನಾವು ಆದೇಶ ಮಾಡಿದ್ದೇವೆ. ಇನ್ನೂ ಮಾಡೋದು ಇದೆ, ಮಾಡ್ತೇವೆ. ಈ ಡಿಸೆಂಬರ್ ಒಳಗಡೆ ಎಲ್ಲಾರ್ದು ಮುಗಿಸ್ಬೇಕು ಅಂತ ಟಾರ್ಗೆಟ್ ಈ ಇಟ್ಕೊಂಡಿದ್ದೇವೆ. ಹಿಂದಿನ ಸರ್ಕಾರ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಸರ್ ಈ ವಿಷಯದಲ್ಲಿ? ಅದನ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಈಗ. ಯಾಕೆ ಅಂದ್ರೆ ಏನ್ ಹೇಳೋಣ, ಅದು ನೀವು ವಿಶ್ಲೇಷಣೆ ಮಾಡಬೇಕು. ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ಪ್ರಶ್ನೆ ಸರಿ ಇದೆ, ಸರ್ವೆ ಕಾರ್ಯ ಆದ್ರೆ ಅದನ್ನ ಹೇಳ್ಕೊಂಡು ಹೋದ್ರೆ ನಾನು ಕೆಲಸ ಮಾಡೋದಕ್ಕಿಂತ ಅದರಲ್ಲಿ ನನ್ನ ಸಮಯ ಹೋಗುತ್ತೆ ಸರ್. ಅದಕ್ಕೋಸ್ಕರ ಇನ್ನೊಂದು ಹದ್ದುಬಸ್ತಿಗೆ ಹಾಕೊಂಡಿದ್ದಾರಲ್ಲ ಸರ್. ಸೊ ಇದು ಪೋಡಿ ದುರಸ್ತಿ. ಹಾಗೇನೆ ನಿಮ್ಮ ಜಿಲ್ಲೆಯನ್ನು ಸೇರಿಕೊಂಡು, ಈ ಜಿಲ್ಲೆಯನ್ನು ಸೇರಿಕೊಂಡು ರಾಜ್ಯದ ಅನೇಕ ಕಡೆ ಹಾಡಿಗಳು, ಹಟ್ಟಿಗಳು, ತಾಂಡಗಳು, ಕ್ಯಾಂಪ್ಗಳು ಈ ರೀತಿಯಾಗಿ 16 ವರ್ಷಗಳಿಂದ ಇಲ್ಲಿ ವಸತಿ ಪ್ರದೇಶಗಳು ಇದ್ದರೂ ಸಹ ಅವರಿಗೆ ಆ ವಸತಿ ಪ್ರದೇಶಕ್ಕೆ ಊರು ಅಂತೇಳಿ ಎಲ್ಲೂ ದಾಖಲೆಯಲ್ಲಿ ಇಲ್ಲ. ಸೊ ಅದೊಂದು ದಾಖಲೆ ರಹಿತ ವಸತಿ ಪ್ರದೇಶ. ವಾಡಿಕೆಯಲ್ಲಿ ಎಲ್ಲ ಊರಂತ ಕರೀತಾರೆ, ತಾಂಡ, ಹಟ್ಟಿ ಅಂತಿದೆ, ಆದರೆ ದಾಖಲೆಗಳಲ್ಲಿ ಎಲ್ಲೂ ಕೂಡ ಅವಕ್ಕೆ ಅಧಿಕೃತ ಮಾನ್ಯತೆ ಇಲ್ಲ. ಅಲ್ಲಿ ವಾಸ ಮಾಡೋ ಜನಗಳಿಗೂ ಕೂಡ ಅವರ ಮನೆಗೆ ದಾಖಲೆ ಇಲ್ಲ, ಊರಿಗೂ ದಾಖಲೆ ಇಲ್ಲ, ಮನೆಗಳಿಗೂ ದಾಖಲೆ ಇಲ್ಲ. ಇದರಿಂದ ಏನಾಗುತ್ತೆ, ಅವರು ಅನೇಕ ಮೂಲಭೂತ ಸೌಕರ್ಯಗಳನ್ನು ತೆಗೆದುಕೊಳ್ಬೇಕು ಅಂದರೆ ಸಿಗೋದಿಲ್ಲ. ಅವು ಅದರಿಂದ ವಂಚಿತರಾಗ್ತಾ ಇದ್ದಾರೆ. ಅವ್ರಿಗೆ ಒಂದು ಆಶ್ರಯ ಯೋಜನೆಯಲ್ಲಿ ಹೊಸ ಮನೆ ಹಾಕ್ಕೋಬೇಕು ಅಂದ್ರೂ ಆಗೋದಿಲ್ಲ, ಬ್ಯಾಂಕಲ್ಲಿ ಮನೆಗೆ ಸಾಲ ತಗೋಬೇಕು ಅಂದ್ರೂ ಸಿಗೋದಿಲ್ಲ, ಈ ಸ್ವತ್ತು ಸಿಗೋದಿಲ್ಲ, ಅವರಿಗೆ ಈ ಸ್ವತ್ತು ಸಿಗೋದಿಲ್ಲ, ಪರಬಾರೇನೂ ಮಾಡೋಕ್ಕಾಗಲ್ಲ. ಸೊ ಆ ಊರಿಗೆ ದಾಖಲೆಯಲ್ಲಿ ಗ್ರಾಮ ಅಂತಲೇ ಇಲ್ಲ ಅದು. ಸೊ ಇಂಥವುಗಳನ್ನು ಹುಡುಕಿ ಅವೆಲ್ಲವಕ್ಕೂ ಕೂಡ ದಾಖಲೆ ಮಾಡಿಕೊಡ್ಬೇಕು, ಊರಿಗೂ ದಾಖಲೆ ಮಾಡಿಕೊಡ್ಬೇಕು, ಊರನ್ನು ಅಧಿಕೃತ ಗ್ರಾಮ ಅಂತ ಘೋಷಣೆ ಮಾಡಬೇಕು. ಹಾಗೆ ಅವ್ರ ಮನೆಗೂ ಹಕ್ಕು ಪತ್ರ ಕೊಡಬೇಕು ಅಂತೇಳಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಕಾನೂನಿಗೆ ನಾವು ತಿದ್ದುಪಡಿ ಮಾಡಿದ್ವಿ. ಆದರೆ ಆ 6 ವರ್ಷ 2017ರಿಂದ 23ರವರೆಗೆ 2017ರಿಂದ 2023 6 ವರ್ಷದಲ್ಲಿ ಬರೀ 1,06,000 ಜನಕ್ಕೆ ಮಾತ್ರ ಹಕ್ಕುಪತ್ರ ಕೊಟ್ಟಿದ್ರು. ನಮ್ಮ ಸರ್ಕಾರ ಬಂದ ಮೇಲೆ ಇದು ಬಡವರ ಕೆಲಸ, ದುಡಿಯೋ ವರ್ಗದ ಕೆಲಸ ಅಂತೇಳಿ ಇದನ್ನೂ ಕೂಡ ನಾವು ಆದ್ಯತೆ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಆಗಿ ತಗೊಂಡು ಕಳೆದ 2.5 ವರ್ಷದಲ್ಲಿ ಇದನ್ನು ರಾಜ್ಯಾದ್ಯಂತ ಇಂಥವುಗಳನ್ನು ಹುಡುಕಿ ಅವ್ರಿಗೆಲ್ಲ ಹಕ್ಕುಪತ್ರ ಕೊಡುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಈ 2.5 ವರ್ಷದಲ್ಲಿ, ನಮ್ಮ ಸರ್ಕಾರ ಬಂದ 2.5 ವರ್ಷದಲ್ಲಿ 2,20,000 ಮನೆಗಳಿಗೆ ನಾವು ಹಕ್ಕುಪತ್ರ ಕೊಟ್ಟಿದ್ದೇವೆ. ಇನ್ನೂ ಕೊಡಬೇಕಾಗಿರೋದು ಇನ್ನೂ 2 ಲಕ್ಷ ಇದೆ. ಈ ಡಿಸೆಂಬರ್ ಒಳಗಡೆ ಅದು ಕೊಟ್ಬಿಡ್ತಾ ಇದ್ವಿ. ಆದರೆ ಈ ಸೆನ್ಸಸ್ ನಡೀತಾ ಇರೋದ್ರಿಂದ ಸೆನ್ಸಸ್ ಮಧ್ಯದಲ್ಲಿ ಯಾವುದೇ ಹೊಸ ಕಂದಾಯ ಗ್ರಾಮ ಸೃಜನೆ ಮಾಡಬಾರ್ದು ಅಂತ ಸೆಂಟ್ರಲ್ ಗೌರ್ಮೆಂಟ್ನವರು ಒಂದು ಡೈರೆಕ್ಷನ್ ಕೊಟ್ಟಿರೋದ್ರಿಂದ ತಾತ್ಕಾಲಿಕವಾಗಿ ಅದನ್ನು ಈಗ ಒಂದು ತಡೆ ಹಿಡಿದಿದ್ದೇವೆ. ಸೆನ್ಸಸ್ ಮುಗಿದ ತಕ್ಷಣ ಇನ್ನೂ 2 ಲಕ್ಷ ಕೊಡ್ತೇವೆ. ಸೆನ್ಸಸ್ ಇಲ್ಲದೆ ಹೋಗಿದ್ದಿದ್ರೆ ಈ ಡಿಸೆಂಬರ್ಗೆ 2,20,000 ಕೊಟ್ಟಿರೋದು ಅಲ್ಲದೆ ಇನ್ನೂ 2 ಲಕ್ಷ ಕೊಡ್ತಾ ಇದ್ವಿ, ಕೊಟ್ಟು ಮುಗಿಸ್ಬಿಡ್ತಾ ಇದ್ವಿ. ಆದರೆ ಸದ್ಯಕ್ಕೆ ನಿರ್ಬಂಧನೆ ಇರೋದ್ರಿಂದ ಅದನ್ನು ಸೆನ್ಸಸ್ ಮುಗಿಯೋವರೆಗೂ ಕಾಯ್ತಾ ಇದ್ದೀವಿ. ಇನ್ನೂ 2 ಲಕ್ಷ ಕೊಡ್ತೇವೆ. ಅದಕ್ಕೆ ಪೇಪರ್ ವರ್ಕ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೇವೆ. ಆದರೆ ಅಧಿಕೃತ ಸೂಚನೆ ಹೊರಡಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕೇಂದ್ರ ಸರ್ಕಾರದವರು ಈ ಏತನ್ಮಧ್ಯ ಇದನ್ನು ಅದೇನು ನಮಗೆ ಸ್ಪೆಷಲ್ ಆಗಿ ಏನು ಟಾರ್ಗೆಟ್ ಮಾಡಿಲ್ಲ, ಅವ್ರ ರೂಲ್ಸೇ ಆ ಥರ ಇದೆ.
ಸೆನ್ಸಸ್ ನಡೆಯುವಾಗ ಹೊಸ ಕಂದಾಯ ಯಾವುದು ಪ್ರದೇಶ ಸೃಜನೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮದು ತಡೆ ನಿಂತಿದೆ ಈಗ. ಆದರೂ ಅವರು 6 ವರ್ಷದಲ್ಲಿ ಹಿಂದೆ 1,06,000 ಕೊಟ್ಟಿದ್ರು. ನಾವು 2.5 ವರ್ಷದಲ್ಲಿ 2,20,000 ಆಲ್ರೆಡಿ ಕೊಟ್ಟಿದ್ದೇವೆ. ಮತ್ತೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಇನ್ನೂ 2 ಲಕ್ಷ ಕೊಡ್ತೇವೆ ನಾವು. ಸೊ ಇವೆಲ್ಲ ಅದು ಕೂಡ ಇದಕ್ಕೆ ಒಂದಕ್ಕೂ ನಾವು ಅರ್ಜಿ ತಗೊಂಡಿಲ್ಲ. ನಾವೇ ಆ ಊರಿಗೆ ಹೋಗಿ ಗುರುತಿಸಿ ಸರ್ವೆ ಮಾಡಿ ದಾಖಲೆ ಮಾಡಿ ಅವ್ರಿಗೆ ಹಕ್ಕುಪತ್ರ ಕೊಟ್ಟು, ಅಷ್ಟೇ ಅಲ್ಲ ಅವ್ರಿಗೆ ಪಂಚಾಯಿತಿಯಲ್ಲಿ ಖಾತೆ ಮಾಡಿಸಿ ರಿಜಿಸ್ಟರ್ ಸೇಲ್ ಡೀಡ್ ಮುಖಾಂತರ ಅವರಿಗೆ ಸಂಪೂರ್ಣ ಹಕ್ಕನ್ನು ಕೊಡ್ತಾ ಇದ್ದೇವೆ. ಸೊ ಕೊಟ್ಟ ಮೇಲೆ ನಾಳೆ ತಿರುಗಿ ಅವರು ಮತ್ತೆ ಸರ್ಕಾರದ ಕಡೆಗೆ ತಿರುಗಿ ನೋಡಬಾರ್ದು. ಯಾಕಂದರೆ ಒಂದು ಕೈಯಲ್ಲಿ ಕೊಟ್ಟಂಗೆ ಮಾಡಿ ಇನ್ನೊಂದು ಕೈಯಲ್ಲಿ ಅವ್ರ ಜುಟ್ಟು ನಮ್ಮ ಕೈಯಲ್ಲೇ ಇಳ್ಕೊಳ್ಳೋದು ಸರ್ಕಾರಗಳಲ್ಲಿ ವಾಡಿಕೆ ಆಗಿಬಿಟ್ಟಿದೆ. ಕೊಟ್ಟಂಗೆ ಮಾಡ್ತೀವಿ, ಆದರೆ ಎಲ್ಲ ಕಂಟ್ರೋಲ್ ನಮ್ಮ ಹತ್ರ ಇಟ್ಕೊಂಡಿರ್ತೀವಿ. ಆ ರೀತಿ ಆಗಬಾರ್ದು ಅಂತೇಳಿ ಈ ಕಂದಾಯ ಗ್ರಾಮತೆ ಆಗಲಿ ಬೋಡಿ ದುರಸ್ತಿ ಆಗಲಿ ಮಾಡಿಕೊಟ್ಟ ಮೇಲೆ ಸಂಪೂರ್ಣ ಹಕ್ಕು ಅವರಿಗೆ ಕೊಡಬೇಕು. ಇದರಲ್ಲೂ ಅಷ್ಟೇ ಹಕ್ಕುಪತ್ರ, ಅದು ಡಿಜಿಟಲ್ ಹಕ್ಕುಪತ್ರ. ಯಾಕೆ ಅಂದರೆ ಇವತ್ತು ಸುಮಾರು ಹಿಂದೆ ಕೊಟ್ಟಿರೋ ಹಕ್ಕುಪತ್ರಗಳು ಪೇಪರು ನಾವು ಕೊಟ್ಟಿದ್ದು ಒಂದಾದರೆ ಅವರೇ ಪ್ರಿಂಟ್ ಹಾಕ್ಕೊಂಡು ಮಾರ್ಕೆಟಲ್ಲಿ 100 ಓಡಾಡ್ತಾ ಇರ್ತವೆ. ಯಾವುದು ಜೆನ್ಯುವಿನ್ನು ಯಾವುದು ಫೇಕು ಗೊತ್ತಾಗಲ್ಲ. ಅದಕ್ಕೆ ಡಿಜಿಟಲ್ ಹಕ್ಕುಪತ್ರ ಮಾತ್ರ ಕೊಡ್ತಾ ಇದ್ದೇವೆ. ಡಿಜಿಟಲ್ ಹಕ್ಕುಪತ್ರದ್ದು ಪ್ರಿಂಟೌಟ್ ಕೊಡ್ತೇವೆ ನಾವು, ಪ್ರಿಂಟೌಟ್ ಅಷ್ಟೇ. ಆದರೆ ಹಕ್ಕುಪತ್ರ ಇರೋದು ಡಿಜಿಟಲಲ್ಲಿ ಮಾತ್ರ. ಅದನ್ನು ನಾವು ಅವರಿಗೆ ಸೇಲ್ ಡೀಡ್ ಮುಖಾಂತರ ರಿಜಿಸ್ಟರ್ ಮಾಡಿ ಕೊಡ್ತಾ ಇದ್ದೇವೆ. ಸರ್ಕಾರ ತಹಶೀಲ್ದಾರರು ರಿಜಿಸ್ಟರ್ ಮಾಡಿ ಕೊಡ್ತಾರೆ. ಯಾಕಂದರೆ ಮಾಲೀಕತ್ವದ ಬಗ್ಗೆ ನಾಳೆ ಸಾಸಿವೆ ಕಾಳಿನಷ್ಟು ಅನುಮಾನ ಇರಬಾರ್ದು. ಹಿಂದೆ ನಾವು ಹಕ್ಕುಪತ್ರ ಕೊಟ್ಟು ಪಂಚಾಯಿತಿಯಲ್ಲಿ ಖಾತಾ ಮಾಡಿಸ್ಕೊಳ್ಳೋದು ಅವ್ರ ತಲೆ ಮೇಲೆ ಹಾಕಿ ನಾವು ಕೈ ತೊಳ್ಕೊಳ್ತಾ ಇದ್ವಿ. ಈಗ ಆ ಜವಾಬ್ದಾರಿಯನ್ನು ಸರ್ಕಾರನೇ ತಗೊಂಡು ರೆವಿನ್ಯೂ ಡಿಪಾರ್ಟ್ಮೆಂಟು RDPR ಜೊತೆಗೆ ನಾವೇ ಆನ್ಲೈನಲ್ಲಿ ಸಂಯೋಜನೆ ಮಾಡಿ ಪಂಚಾಯಿತಿಯಿಂದ ಈ ಸ್ವತ್ತನ್ನು ಕೊಡಿಸ್ಕೊಟ್ಟು ಅಲ್ಲಿಗೆ 100% ದಾಖಲೆ ಕಂಪ್ಲೀಟ್ ಆಗುತ್ತೆ. ಸೊ ನಾಳೆ ಅವರು ಯಾವುದೇ ಕಾರಣಕ್ಕೂ ನಂದು ಅರ್ಧಂಬರ್ಧ ಆಗಿದೆ ಅಂತ ತ್ರಿಶಂಕುವಲ್ಲಿ ನಿಂತಿದೆ ಅಂತ ವಾಪಸ್ ಬರಬಾರ್ದು. ಈ ರೀತಿಯಾಗಿ ಮಾಡಿ ಕೊಡ್ತಾ ಇದ್ದೇವೆ. ಸೊ ಇವೆಲ್ಲ ಕಾರ್ಯಕ್ರಮಗಳು ತುಮಕೂರಿನಲ್ಲೂ ಕೂಡ ನಾವು ಅನುಷ್ಠಾನ ಮಾಡಿದ್ದೇವೆ. ಉದಾಹರಣೆಗೆ ತುಮಕೂರಿನಲ್ಲಿ ಈಗ ಸುಮಾರು ಪೌತಿ ಖಾತೆ 1,06,000 ಜಮೀನುಗಳ ಮಾಲೀಕರಿಗೆ ನಾವು ಪೌತಿ ಖಾತೆಯನ್ನು ಮೃತರ ಹೆಸರಿನಿಂದ ವಾರಸುದಾರರಿಗೆ ಮಾಡಿಕೊಟ್ಟಿದ್ದೇವೆ 1,06,000. ಹಾಗೆಯೇ ಬೋಡಿ ದುರಸ್ತಿನಲ್ಲಿ ಸುಮಾರು 24,256 ರೈತರದ್ದು ನಾವು ಬೋಡಿ ದುರಸ್ತಿಗೆ ಆದೇಶ ಮಾಡಿದ್ದೇವೆ. 24,256. ಇದರಲ್ಲಿ ಒಂದು 4,000 ಅದು ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ಇಲ್ಲ ಅವರು ಫೀಲ್ಡಲ್ಲಿ ಪೊಸೆಷನಲ್ಲಿ ಇರೋದಿಲ್ಲ, ಆ್ಯಂಡ್ ಕೆಲವರಿಗೆ ಹಿಂದೆ ತಪ್ಪಿನಿಂದ ಕೆರೆಯಲ್ಲಿ ಮಂಜೂರು ಆಗಿಬಿಟ್ಟಿರುತ್ತೆ. ಅಂಥದ್ದೊಂದು 4,000 ಮೈನಸ್ ಮಾಡಿದ್ರು 20,000 ಬೋಡಿ ದುರಸ್ತು ಆಗುತ್ತೆ. ಇದಲ್ಲದೆ ಈ ಕಂದಾಯ ಗ್ರಾಮ ಹಕ್ಕುಪತ್ರ ಮನೆಗಳಿಗೆ 20,666 ಜನಗಳಿಗೆ ನಾವು ಅದು ಹಕ್ಕುಪತ್ರವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಇವೆಲ್ಲ ಸೇರಿಸಿದ್ರೆ ಹತ್ರ 1.5 ಲಕ್ಷ ಫಲಾನುಭವಿಗಳು ತುಮಕೂರು ಜಿಲ್ಲೆ ಒಂದರಲ್ಲೇ ನಾವು ಈ 3 ಯೋಜನೆಗಳಲ್ಲಿ ಅಷ್ಟು ಜನ ಫಲಾನುಭವಿಗಳು ಇದ್ದಾರೆ. ಇಲ್ಲ, ಹಕ್ಕುಪತ್ರ 20,666. ಪೆಂಡಿಂಗ್ ಎಷ್ಟಿದೆ ಸರ್? ಪೆಂಡಿಂಗ್ ಒಂದು ನಿಮಿಷ. 20,666 ಕಂದಾಯ ಗ್ರಾಮದ ಹಕ್ಕುಪತ್ರ. ಬೋಡಿ ದುರಸ್ತು ನಾವು ಆದೇಶ ಮಾಡಿರೋದು 24,256. ಅದರಲ್ಲಿ ಒಂದು 4,000 ಬಿಟ್ಟುಬಿಡಿ. ಯಾಕೆಂದರೆ ಅದು ಫೀಲ್ಡ್ಗೆ ಹೋದಾಗ ನಾನಾ ಕಾರಣಗಳಿಂದ 4,000 ರಿಜೆಕ್ಟ್ ಆಗಬಹುದು. ಸೊ ಅದರಲ್ಲೊಂದು 20,000 ಆಗುತ್ತೆ. ಪೌತಿ ಖಾತೆ ಮಾಡಿಕೊಟ್ಟಿರೋದು 1,06,000. ಸೊ ಈ 3 ಸೇರಿಸಿದ್ರೆ ಹತ್ರ ಹದ್ದುಬಸ್ತು ವಿಳಂಬ ಆಗ್ತಾ ಇದೆ ರಾಜ್ಯದಲ್ಲಿ ಅಂತ. ಬರ್ತೀನಿ ಒಂದು ನಿಮಿಷ. ಸೊ ಇದೂ ಕೂಡ ನಾವು ಮಾಡಿದ್ದೇವೆ. ಇವುಗಳನ್ನು ಜಿಲ್ಲೆಯಲ್ಲಿ ಸಮರ್ಪಣೆ ಜನಗಳಿಗೆ ಈ ಸೇವೆಯನ್ನು ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ ಮಾಡಬೇಕು ಅಂತ ಮಾನ್ಯ ಗೃಹ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ನಾನು ಸುಮಾರು ಒಂದು 2-3 ತಿಂಗಳಿಂದ ಸಮಾಲೋಚನೆ ಮಾಡಿ ಹೋದ ತಿಂಗಳು ಮಾಡಬೇಕಾಗಿತ್ತು. ಆದರೆ ಉಪಚುನಾವಣೆಗಳು ಎಲ್ಲ ಬಂದಿದ್ದರಿಂದ ಅದನ್ನು ಈ ತಿಂಗಳು ಮಾಡೋಣ. ಮೇ 20ಕ್ಕೆ ಹೇಗೂ ಸರ್ಕಾರ 3 ವರ್ಷ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಈ ಸೇವೆಗಳನ್ನು ಜನಗಳಿಗೆ ಸಮರ್ಪಣೆ ಮಾಡೋಣ ಅಂಥೇಳಿ ಮೇ 20ಕ್ಕೆ ಕಾರ್ಯಕ್ರಮವನ್ನು ನಿಗದಿ ಮಾಡಿದ್ದೇವೆ. ಈ ತುಮಕೂರು ಜಿಲ್ಲೆಯಲ್ಲೂ ಕೂಡ ಇಷ್ಟು ಪ್ರಮಾಣದಲ್ಲಿ ಈ ಒಂದು 3 ವರ್ಷದಲ್ಲಿ ಈ ಕೆಲಸಗಳು ಆಗಿದ್ದಾವೆ. ಇದರಲ್ಲಿ ಇಲಾಖೆ ಅಧಿಕಾರಿಗಳ ಪರಿಶ್ರಮನೂ ಕೂಡ ಭಾಳ ಹೆಚ್ಚು ಇದೆ.
ಮಾನ್ಯ ಜಿಲ್ಲಾ ಸಚಿವರು ಶಾಸಕರುಗಳು ಕೂಡ ಒತ್ತಾಸೆನೂ ಕೂಡ ಇದರಲ್ಲಿ ಇದೆ. ಇವೆಲ್ಲ ಹಳೆ ಕೆಲಸಗಳು ಆಗಬೇಕು ಅಂತ ಜಿಲ್ಲಾಧಿಕಾರಿಗಳು ಕೂಡ ಭಾಳ ಆಸಕ್ತಿ ತಗೊಂಡು ಇದನ್ನೆಲ್ಲ ಮಾಡಿ ಜನಗಳಿಗೆ ತಲುಪಿಸ್ಬೇಕು ಅಂತ ಒಟ್ಟಾರೆ ಒಂದು ಟೀಮ್ ಎಫರ್ಟ್ ಮಾಡಿರೋದನ್ನು ಒಂದು ಸಾರ್ವಜನಿಕ ವೇದಿಕೆ ಮುಖಾಂತರ ಸಮರ್ಪಣೆ ಮಾಡಬೇಕು ಅಂತ 20ನೇ ತಾರೀಕಿಗೆ ಕಾರ್ಯಕ್ರಮ ನಿಗದಿ ಮಾಡಿದ್ದೇವೆ. ಸೊ ಇದು ಒಂದು ಹಂತ. ಇನ್ನೂ ಮಾಡಬೇಕಾಗಿರೋದು ಇದೆ. ಬಹುಶಃ ಕಂದಾಯ ಗ್ರಾಮ ಹಕ್ಕುಪತ್ರ ಇನ್ನೂ ಈ ಜಿಲ್ಲೆಯಲ್ಲಿ ಒಂದು 5-6 ಸಾವಿರ ಆದರೂ ಮಿನಿಮಮ್ ಆಗುತ್ತೆ. ಮಿನಿಮಮ್ ಓಡಿ ದುರಸ್ತಿಗೆ ಇನ್ನೂ ನಮ್ಮ ಪ್ರಕಾರ ಇನ್ನೂ ಒಂದು 15 ಸಾವಿರ ಆದರೂ ಆಗುತ್ತೆ ಮಿನಿಮಮ್ ಹೇಳ್ತಾ ಇದ್ದೇನೆ. ಹಾಗೂ ಪೌತಿ ಖಾತೆಗೆ ಇನ್ನೂ ಒಂದು ಕೆಲವರು ಕೋರ್ಟ್ ಕೇಸುಗಳಿದ್ದಾವೆ, ಅವು ನಾವು ಮಾಡೋಕ್ಕೆ ಬರೋದಿಲ್ಲ. ಇನ್ನು ಕೆಲವ್ರದ್ದು ತೀವ್ರ ಸ್ವರೂಪದ ಡಿಸ್ಪ್ಯೂಟ್ಸ್ ಇರ್ತದೆ. ಕೆಲವು ಕಡೆ ಎಲ್ಲ ಏನಾಗಿದೆ, ಇಬ್ಬರು ಹೆಂಡತಿಯರಿದ್ರು ಅಂತ ಈ ಥರ ಎಲ್ಲ ಸಮಸ್ಯೆಗಳಿದ್ದಾವೆ, ಅವನ್ನ ನಾವು ಇತ್ಯರ್ಥ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಇನ್ನು ಕೆಲವರು ಈ ಜಿಲ್ಲೆಯಲ್ಲೂ ವಾಸ ಇಲ್ಲ, ರಾಜ್ಯದಲ್ಲೂ ವಾಸ ಇಲ್ಲ, ಹೊರಗಡೆ ವಾಸ ಇದ್ದಾರೆ. ಅಂಥವೆಲ್ಲ ಹೊರತುಪಡಿಸಿದ್ರು ಕೂಡ ಇನ್ನೂ ಒಂದು ಈಗ 1,06,000 ಮಾಡಿದ್ದೀವಿ. ನನ್ನ ಪ್ರಕಾರ ಇನ್ನೂ 2 ಲಕ್ಷ ಮಾಡಲಿಕ್ಕೆ ಇದೆ. ಇವೆಲ್ಲ ಮಧ್ಯದಲ್ಲಿ ಏನಾಯಿತು, ಈಗ ಸೆನ್ಸಸ್ಸು ಸ್ವಲ್ಪ ಕೆಲಸ, SIR ಕೆಲಸ ಇವೆಲ್ಲ ಬಂದಿದ್ದರಿಂದ ಒಂದು ಸ್ವಲ್ಪ 2 ತಿಂಗಳಿಂದ ಸ್ವಲ್ಪ ಸ್ಲೋ ಡೌನ್ ಆಗಿದೆ. ಜೊತೆಗೆ ಲೈಸೆನ್ಸ್ ಸರ್ವೇಯರ್ಸು ಕೂಡ ಅವರು ಸ್ವಲ್ಪ ಏನು ಧರಣಿ ಮಾಡ್ತಾ ಇರೋದ್ರಿಂದ ಹದ್ಬಸ್ತು ಮತ್ತು ಈ ಪೋಡಿ ದುರಸ್ತು ಎರಡೂ ಕೂಡ ಸ್ವಲ್ಪ ಸ್ಲೋ ಡೌನ್ ಆಗಿದೆ. ಇಲ್ಲ ಅಂದಿದ್ರೆ ಇನ್ನೂ ಪ್ರೋಗ್ರೆಸ್ ಆಗಿರ್ತಾ ಇತ್ತು. 6 ಮಂತ್ ಆಗಿದೆ ಸರ್. 2 ತಿಂಗಳು ಅಂದರೆ ಹೌದು, ಅವರು ಸ್ವಲ್ಪ ಲೈಸೆನ್ಸ್ ಸರ್ವೇಯರ್ಸು ಧರಣಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ವಿಳಂಬ ಆಗ್ತಾ ಇದೆ, ಇಲ್ಲ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಅದಕ್ಕೆ ಮೊದಲು ಎಲ್ಲ 15-20 ಡೇಸಲ್ಲಿ ಮಾಡ್ತಾ ಇದ್ವಿ. 6 ಮಂತ್ಸ್ಗೆ ಹೋಗಿಲ್ಲ ನನ್ನ ಪ್ರಕಾರ. ಇದು ಚೆಕ್ ಮಾಡ್ತೀನಿ. ಫೆಬ್ರವರಿನಲ್ಲಿ ಹಾಕಿರೋದು ಹಾಗಿಲ್ಲ. ಇನ್ನೂ 3 ತಿಂಗಳಾಯ್ತು ಅಷ್ಟೇ. ಅಷ್ಟು ನಾನು ಹೋಗ್ತೇನೆ, ಇಲ್ಲ ಅಂತ ಹೇಳೋದಿಲ್ಲ. ವಿಳಂಬ ಆಗಿದೆ. ಮೊದಲು ನಮ್ಮದು ಆವ್ರೇಜ್ ಟೈಮು 15ರಿಂದ 20 ದಿನ ಇತ್ತು ಆವ್ರೇಜ್ ಟೈಮ್. ಈಗ ಸ್ವಲ್ಪ 2 ತಿಂಗಳಿಗೆ ಹೋಗಿದೆ ಆವ್ರೇಜ್ ಟೈಮ್. ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೂ ಅವರು ಇದ್ರೂ ಕೂಡ ನಾವು ಅದನ್ನು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಇನ್ನೂ ಬ್ಯಾಲೆನ್ಸ್ ಇದೆ, ಆದರೆ ಇನ್ನೂ ನಮಗೆ ಅವಧಿ ಇದೆ. ಆ ಬಾಕಿ ಅವಧಿಯಲ್ಲಿ ಬಾಕಿ ಇರುವ ಕೆಲಸಗಳನ್ನು ಕೂಡ ಮುಗಿಸ್ತೇವೆ. PTCL ಕಾಯ್ದೆಯಡಿ ಮರು ಮಂಜೂರಾತಿ ಜಮೀನುದಾರರಿಗೆ ಎಷ್ಟು ನೀವು ಜಮೀನು ಬಿಡಿಸ್ಕೊಂಡಿದ್ದೀರಾ ಈ ಜಿಲ್ಲೆನಲ್ಲಿ? ಅದು ಲೆಕ್ಕ ಕೊಡ್ತೇನೆ ನಮಗೆ. ಯಾಕೆಂದ್ರೆ ವಿಳಂಬ ಮಾಡ್ತಿದ್ದಾರೆ ಅಧಿಕಾರಿಗಳು. ಮರು ಮಂಜೂರಾದರೂ ಕೂಡ ಆದೇಶ ಆದರೂ ಕೂಡ ಯಾವುದಕ್ಕೆ ನೆಪ ಹೇಳಿ ಅಂದರೆ ಎದುರುದಾರರಿಗೆ ಅರ್ಜಿದಾರ ಎದುರುದಾರರಿಗೆ ಅವ್ರು ಅನುಕೂಲ ಮಾಡ್ತಿದ್ದಾರೆ, ಕೋರ್ಟ್ ಹೋಗೋಕ್ಕೆ ಅವಕಾಶ ಮಾಡ್ತಾರೆ. ಅದನ್ನು ನಾನು ಲೆಕ್ಕ ಕೊಡಿಸ್ತೇನೆ. ಸರ್, ಹಕ್ಕುಪತ್ರ ವಿತರಣೆ ಪರಿಣಾಮಕಾರಿ ಇದೆ ನೀವು ಮಾಡ್ತಾ ಇರೋದು ರಾಜ್ಯಾದ್ಯಂತ. ಅದು ಎಲ್ಲರೂ ಕೂಡ ಜನರು ಇಷ್ಟ ಆಗ್ತಿದೆ. ಪಿಂಚಣಿ ಸೌಲಭ್ಯ, ಈ ಪೌತಿ ಖಾತೆ ಮಾಡ್ಕೊಡೋದು ಇದೆಲ್ಲ ರೆಗ್ಯುಲರ್ ಅಲ್ವಾ ಸರ್? ಇದು ಬೆನ್ ತಕ್ಕೊಳ್ಳೋದ್ರಲ್ಲಿ ಏನಿದೆ? ಹಾಗಾದ್ರೆ ಪಿಂಚಣಿದು ನಾನು ಹೇಳಲಿಲ್ಲ ನಿಮಗೆ, ಹೇಳಿಲ್ಲ. ಪೌತಿ ಖಾತೆ ಹಾಗಾದ್ರೆ 40 ಲಕ್ಷ ಯಾಕೆ ಬಾಕಿ ಇತ್ತು ರೆಗ್ಯುಲರ್ ಆಗಿ ಆಗೋದಾದ್ರೆ? ಅದು ನಿಮ್ಮ ಅಧಿಕಾರಿಗಳು ಯಾಕೆ ಮೇಲೆ ಪರಿಣಾಮಕಾರಿಯಾಗಿ ಹೆಜ್ಜೆ ಇಟ್ಟವ್ರೆ. ಬೇಡ, ಅದು ಆಮೇಲೆ ನಿಮ್ಮ ಮಾತಿಗೆ ನನಗೆ ಧನ್ಯವಾದ ಇದೆ, ಅದು ಇರಲಿ. ಬಟ್ ನಾನು ನಿಮಗೆ ಒಂದು ಫ್ಯಾಕ್ಚುವಲ್ ಕ್ವೆಶ್ಚನ್ ಕೇಳ್ತೀನಿ. ಪೌತಿ ಖಾತೆ ರೆಗ್ಯುಲರ್ ಆಗಿ ಆಗ್ಬೇಕು, ಹೌದು ಆಗ್ಬೇಕು, ನಾನು ಒಪ್ತೇನೆ. ಆದರೆ 40 ವರ್ಷದಿಂದ ಯಾಕೆ ಬಾಕಿ ಉಳಿದಿದೆ? 40 ಲಕ್ಷ ಬಾಕಿ ಇತ್ತಲ್ಲ, ಯಾಕೆ ಬಾಕಿ ಇತ್ತು? ಸರ್, ಅರ್ಜಿ ಹಾಕಿದ್ರು ಕೂಡ ಅಧಿಕಾರಿಗಳು ಮಾಡೋದು ಸರ್. ಅದನ್ನೇ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು ಸರ್. ನಿಮಗೆ ಏನು ಹೇಳಲಿ, ನಾನು ಸ್ಟಾರ್ಟಿಂಗಲ್ಲಿ ಏನು ಹೇಳಿದೆ, ಅರ್ಜಿ ಕೊಟ್ಟು ಅಲಿಬೇಕಾಗಿತ್ತು, ಆದರೂ ಆಗ್ತಾ ಇಲ್ಲ ಅಂತ ಜನ ದೂರ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಕ್ಯಾಂಪೇನ್ ಮೋಡಲ್ಲಿ ತಗೊಂಡಿದ್ದೇವೆ. ಸರ್ಕಾರ ಕೆಲಸ ಮಾಡಿಲ್ಲ. ನೀವು ನಾನು ಹೇಳಿದ್ರೆ ರಾಜಕೀಯ ಆರೋಪ ಆಗುತ್ತೆ. ನೀವು ವಿಶ್ಲೇಷಣೆ ಮಾಡಿ. ನನಗೆ ಆರೋಪಕ್ಕಿಂತ ಕೆಲಸ ಆಗಬೇಕು. ಯಾಕೆ ಪೆಂಡಿಂಗ್ ಇತ್ತು? ಹಿಂದೆ ನಾನು ಈ ಇಲಾಖೆ ಜವಾಬ್ದಾರಿ ತಗೊಂಡಾಗ ಪೌತಿ ಖಾತೆಗೆ ಎಷ್ಟು ಬಾಕಿ ಇದೆ ಅಂತ ಕೇಳಿದರೆ ಎಲ್ಲೂ ಲೆಕ್ಕ ಇಲ್ಲ, ಲೆಕ್ಕನೇ ಇರಲಿಲ್ಲ. ನಾನು ಲೆಕ್ಕ ಹಾಕಿಸ್ದೆ. ಆಮೇಲೆ ಊರೂರಿಗೆ ಕಳಿಸ್ಬಿಟ್ಟು ಯಾರ್ಯಾವುದು ಜಮೀನಿದೆ ಎಲ್ಲದಕ್ಕೂ ಆಧಾರ್ ಸೀಡಿಂಗ್ ಮಾಡಿ ಅಂತ ಹೇಳಿದೆ. ಆಧಾರ್ ಸೀಡಿಂಗ್ ಮಾಡೋವಾಗ ಗೊತ್ತಾಯಿತು ಇಷ್ಟು ಜನ ಸತ್ತೋಗಿದ್ದಾರೆ, ಅವ್ರ ಹೆಸರಿನಲ್ಲಿ ಜಮೀನಿದೆ. ಯಾಕಂದರೆ ಆಧಾರ್ ಸೀಡಿಂಗ್ ಆಗಲ್ಲ. ನಾನು ಕೇಳಿದೆ ಯಾಕಪ್ಪ ಆಗಲ್ಲ ಅಂತ. ಇಲ್ಲ ಸರ್, ಅವ್ರು ಬದುಕೇ ಇಲ್ಲ ಅಂತೇಳಿ. ಆವಾಗ ನನಗೆ ಲೆಕ್ಕ ಸಿಕ್ತು 40 ಲಕ್ಷ ಜನ ಮೃತರ ಹೆಸರಿನಲ್ಲಿ ಜಮೀನುಗಳು ಮುಂದುವರೆದಿದ್ದಾವೆ ಅಂತ. ಅವುಗಳಿಗೆ ಒಂದು ಆ್ಯಪ್ ಡೆವಲಪ್ ಮಾಡಿ ಅಷ್ಟನ್ನು ನಾನು ವಿಲೇಜ್ ಅಕೌಂಟೆಂಟ್ಗೆ ಪುಷ್ ಮಾಡಿದ್ದೇನೆ. ಆಯಾ ವಿಲೇಜ್ ಅಕೌಂಟೆಂಟ್ಗೆ ಎಷ್ಟು ಬರುತ್ತೆ ಅಷ್ಟನ್ನು ಪುಷ್ ಮಾಡಿದ್ದೇನೆ. ಅವರು ಈಗ ಮನೆಗೆ ಹೋಗಿ ಇದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಮಾಡಲಿ ಅಂತ ಯಾರು ಹೆಚ್ಚಿಗೆ ಮಾಡ್ತಾ ಇದ್ದಾರೆ, ವಿಲೇಜ್ ಅಕೌಂಟೆಂಟು, ಗ್ರಾಮ ಸೇವಕರು
ಅವರಿಗೆ ಸಂಬಳ ಅಲ್ಲದೆ 5 ಕೋಟಿ ರೂಪಾಯಿ ನಾನು ಪ್ರೋತ್ಸಾಹ ಧನವನ್ನು ಘೋಷಣೆ ಮಾಡಿ ಆಲ್ರೆಡಿ 2 ಕೋಟಿ ರೂಪಾಯಿ ಪ್ರೋತ್ಸಾಹ ಧನ ಪಾವತಿನೂ ಮಾಡಿದ್ದೇನೆ. ಹೆಚ್ಚು ಪರ್ಫಾರ್ಮೆನ್ಸ್ ಮಾಡಿದವ್ರಿಗೆ ಎಲ್ಲರಿಗೂ ಕೊಡಲ್ಲ, ಯಾರು ನಮ್ಮ ಟಾರ್ಗೆಟ್ಗೆ ಹತ್ತಿರಕ್ಕೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅವರಿಗೆ ಪ್ರೋತ್ಸಾಹ ಧನನೂ ಕೊಡ್ತಾ ಇದ್ದೀನಿ ಸರ್ಕಾರದಿಂದ. ಸೊ ನಾವು ಕೊಟ್ಟು ಮಾಡಿಸ್ತಾ ಇದ್ದೇವೆ. ನಾನು ಜನಗಳಿಗೂ ಮನವಿ ಮಾಡ್ತೇನೆ, ಜನ ಸ್ವಲ್ಪ ಕೋಆಪರೇಷನ್ ಕೊಟ್ಟರೆ ಇನ್ನೂ ಆಗುತ್ತೆ. ಆ್ಯಕ್ಚುಲಿ ರಾಜ್ಯದಲ್ಲಿ 14 ಲಕ್ಷ ಆಗಿದೆ, ಈಗ ಇನ್ನೂ ಒಂದು 15 ಲಕ್ಷ ಮಾಡಬೇಕು ಅಂತ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಜನ ಕೋಆಪರೇಷನ್ ಕೊಡಬೇಕು. ಕೆಲವ್ರು ಏನು ಮಾಡ್ತಾರೆ, ಹೆಣ್ಮಕ್ಳದ್ದು ಸೇರಿಸ್ಬೇಡಿ ಅಂತ ಹೇಳೋದು, ಅಥವಾ ಒಬ್ಬ ಬ್ರದರ್ ಇದ್ದರೆ ಅವ್ರನ್ನ ಕೈ ಬಿಟ್ಬಿಟ್ಟು ಇಷ್ಟು ಮಾತ್ರ ಮಾಡಿ ಅಂತ ಯಾಮರ್ಸಕ್ಕೆ ನೋಡೋದು. ಇವೆಲ್ಲ ಸ್ವಲ್ಪ ಜನ ಬಿಟ್ಟು ಮುಕ್ತವಾಗಿ ಕಾನೂನು ಪ್ರಕಾರ ಕಾನೂನು ಏನು ಹೇಳುತ್ತೆ ಅದನ್ನು ಮಾಡೋದಕ್ಕೆ ಮುಂದೆ ಬಂದರೆ, ಕೆಲವರು ಇದು ಯಾರಿಗೆ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಭಾಗ ಕೊಡಬೇಕಾಗತ್ತೆ ಅಂತ, ಬೇಡ ಇದನ್ನು ನಮ್ಮದು ಮಾಡಬೇಡಿ ನಮ್ದು ಹಂಗೆ ಇರಲಿ ಅಂತ ಹೇಳೋದು. ಕೆಲವರು ಅವರು OTP ಕೊಡೋದಿಲ್ಲ, ಬೇರೆ ಊರಿನಲ್ಲಿ ಇರ್ತಾರೆ, ಇಲ್ಲಿದ್ದರೆ ಪರವಾಗಿಲ್ಲ, ಬೇರೆ ಊರಲ್ಲಿದ್ದರೆ OTP ಕೊಡೋದೆ. ಈ ರೀತಿ ಅಸಹಕಾರನೂ ಇದೆ ಇದರಲ್ಲಿ. ಸಹಕಾರ ಇದ್ದಿದ್ರೆ ಈ ಡೇಟ್ಗೆ ಇನ್ನೊಂದು 5 ಲಕ್ಷ ಆಗಿರ್ತಾ ಇತ್ತು, ಇನ್ನೂ 5 ಲಕ್ಷ ಆಗಿರ್ತಾ ಇತ್ತು. ಬಟ್ ಎನಿವೆ ಅವುಗಳಿಗೂ ಕೂಡ ನಾವು ಏನೇ ಮಾಡಿ ಇನ್ನೂ ಒಂದು 15 ಲಕ್ಷ ಮಾಡಬೇಕು ಅಂತ. ಸೊ ಭೌತಿಕತೆ ಇದು ಕಾಲಕ್ಕೆ ಆಗಬೇಕಾಗಿದ್ದು ಹೌದು, ಆದರೆ ಆಗಿಲ್ಲ. AC ಕೋರ್ಟು, ತಹಶೀಲ್ದಾರ್ ಕೋರ್ಟು, AC ಕೋರ್ಟ್ಗೆ 6 ತಿಂಗಳು ಟೈಮ್ ಫಿಕ್ಸ್ ಮಾಡಿದೆ ಗೌರ್ಮೆಂಟು, ತಹಶೀಲ್ದಾರ್ ಕೋರ್ಟ್ಗೆ 3 ತಿಂಗಳು ಟೈಮ್ ಫಿಕ್ಸ್ ಮಾಡಿದೆ. ಆದರೆ ತಹಶೀಲ್ದಾರ್ ಕೋರ್ಟಲ್ಲಿ 3 ತಿಂಗಳು ಮೀರಿದ್ದಿದ್ದ 10,774 ಪ್ರಕರಣ ಮೇ 1ನೇ ತಾರೀಕು 2023 ಯಾಕಿತ್ತು? ನಾನು ಹೇಳಿದರೆ ನಿಮಗೆ ರಾಜಕೀಯ ಆರೋಪ, ನಾನು ನಿಮಗೆ ಡೇಟಾ ಕೊಡ್ತಾ ಇದ್ದೀನಿ. AC ಕೋರ್ಟಲ್ಲಿ 73,624 ಕೇಸು, ಬಿಯಾಂಡ್ 6 ಮಂತ್ಸ್ ಹೇಳ್ತಾ ಇದ್ದೀನಿ, 6 ತಿಂಗಳು ಒಳಗಂದು ಬಿಟ್ಟು ಹೇಳ್ತಾ ಇದ್ದೀನಿ. ಇವತ್ತು ಅದೇ ನಂಬರ್ 73,000 ಇದ್ದಿದ್ದು 7,800ಕ್ಕೆ ಬಂದಿದೆ. ಯಾಕೆ ಬಂತು? ನೀವು ಹೇಳ್ಬೋದು, ಅದೂ ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ದೀರಿ, ಏನು ಹೇಳೋದು ನೀವು ಅಂತ. ಮೋಡಿ ದುರಸ್ತು ಅಷ್ಟೇ 1950ನೇ ಇಸ್ವಿಯಲ್ಲಿ ಮಂಜೂರಾಗಿದ್ದಕ್ಕೆ ಈಗ ನಾವು ದುರಸ್ತು ಮಾಡಿಕೊಡ್ತಾ ಇದ್ದೀವಿ. ಸೊ ಎಲ್ಲ ಕೆಲಸಗಳು ನಿಜ, ಯಾವುದು ಈಗ ನಾನು ಹೇಳಿದ್ದು ಯಾವುದೂ ಕೂಡ ಕಾಲಕ್ಕೆ ಆಗಲೇಬೇಕಾಗಿದ್ದಂಥ ಕೆಲಸನೇ. ಎಕ್ಸೆಪ್ಟ್ ಕಂದಾಯ ಗ್ರಾಮ ಕಾನೂನು ಬಂದಿದ್ದೆ 17ರಲ್ಲಿ, ಅದೊಂದು ಬಿಟ್ಟರೆ ಇನ್ನೆಲ್ಲವೂ ಕೂಡ ಕಾನೂನಲ್ಲಿ ಇರೋದೇನೆ, ಕಾಲಕ್ಕೆ ಆಗಬೇಕಾಗಿದ್ದೇನೆ. ಆದರೆ ಜಡತ್ವ ತುಮಕೂರು ಎಷ್ಟನೇ ಸ್ಥಾನದಲ್ಲಿದೆ ಸರ್ ಇದೆಲ್ಲರೂ? ಕೆಲವು ಒಂದೊಂದು ಪ್ರೋಗ್ರಾಮಲ್ಲಿ ಒಂದೊಂದು ಥರ ಇದೆ. ಈಗ ನಾವು ಜವಾಬ್ದಾರಿ ತಗೊಂಡಾಗ 10,000 ಪ್ರಕರಣ ಬಾಕಿ ಇತ್ತು ಸ್ಟೇಟ್ದು, 10,000 ಸುಮಾರು 400 ಪ್ರಕರಣ ಬಾಕಿ ಇತ್ತು. ಈಗ 4,713ಕ್ಕೆ ಇಳಿಸಿದ್ದೇವೆ. ಅದರಲ್ಲಿ 3,000 ಕೇಸು ಬ್ಯಾಂಗ್ಳೂರಲ್ಲೇ ಇದೆ. ಬ್ಯಾಂಗ್ಳೂರು ಹೊರತುಪಡಿಸಿ ಬೇರೆ ಕಡೆ ಸಮಸ್ಯೆ ಇಲ್ಲ. ಅದಕ್ಕೆ ಬೆಂಗಳೂರಿಗೆ ಏನು ಮಾಡಿದ್ದೀವಿ, 9 ಜನ ಸ್ಪೆಷಲ್ DC-ಗಳನ್ನ ಅಪಾಯಿಂಟ್ ಮಾಡಿದ್ದೇವೆ. ನಾನು ಅದನ್ನ ಯಾಕೆ ಹೇಳಲಿಲ್ಲ ಅಂತ ಹೇಳ್ತೇನೆ, ಬಿಕಾಸ್ ಆ ಪ್ರಾಬ್ಲಮ್ ಇರೋದು ಬೆಂಗಳೂರಲ್ಲಿ. ನಾನು ಆ ನಂಬರ್ ಈ ನಂಬರ್ ಹೇಳಿದರೆ ನಿಮಗೆ ಸ್ಟೇಟ್ಗೆಲ್ಲ ಅನ್ವಯಿಸುತ್ತೆ, ಬಟ್ ಸ್ಟೇಟಲ್ಲಿ ಪ್ರಾಬ್ಲಮ್ ಇಲ್ಲ. ಒಂದೇ ಒಂದು ಜಿಲ್ಲೆಯಲ್ಲಿ 3,500 ಕೇಸ್ ಬಾಕಿ ಇದೆ. ರೆಸ್ಟ್ ಆಫ್ ದ ಸ್ಟೇಟ್ ಆ ನಂಬರ್ ಬಿಡಿಸಿ ಹೇಳೋದು ಯಾಕೆ ಅಂತ ನಾನು ಸಿಂಪಲ್ ಆಗಿ ಅದನ್ನು ಆ ಡೇಟಾ ಬಿಟ್ಬಿಟ್ಟೆ ಅಷ್ಟೇ. 9 ಜನ DC ಕ್ಲಿಯರ್ ಆಗಿದೆ. ಈಗ ಹಾಕಿದ್ದೀನಿ, 6 ತಿಂಗಳು ಆಯಿತು ಹಾಕಿ. ಈ AC ಕೋರ್ಟು ಕಂಟ್ರೋಲಿಗೆ ಬರಬೇಕಾದ್ರೆ 27 ಜನ ಸ್ಪೆಷಲ್ AC-ಗಳನ್ನ ಅಪಾಯಿಂಟ್ ಮಾಡಿದ್ದೇನೆ. ತುಮಕೂರಲ್ಲಿ ಇನ್ನೂ, ಈಗ ತುಮಕೂರು ಉದಾಹರಣೆ ತೊಗೊಂಡ್ರೆ, ನಾನು ತೊಗೊಂಡಾಗ 7,000 ಕೇಸು ಬಾಕಿ ಇತ್ತು ತುಮಕೂರಲ್ಲಿ AC ಕೋರ್ಟಲ್ಲಿ. ಈಗ 2,000 ಬಾಕಿ ಇದೆ. ಈ 2,000 ಯಾಕೆ ಕಮ್ಮಿ ಆಯಿತು? ಸ್ಪೆಷಲ್ AC-ಗಳನ್ನ ಅಪಾಯಿಂಟ್ ಮಾಡಿ ಕಮ್ಮಿ ಆಯಿತು. ಈಗಲೂ ಕೂಡ ತುಮಕೂರಲ್ಲಿ ಇನ್ನೂ 3 ಜನ ಸ್ಪೆಷಲ್ AC-ಗಳನ್ನ ಹಾಕಿಟ್ಟಿದ್ದೀನಿ. ರೆಗ್ಯುಲರ್ 3 ಇದ್ದಾರೆ, ಸ್ಪೆಷಲ್ AC ಅಡಿಷ್ನಲ್ ಆಗಿ 3 ಹಾಕಿದ್ದೇನೆ. ಈ 2,000 ಕೂಡ ಈ ಹೆಚ್ಚು ಕಮ್ಮಿ ಇನ್ನೊಂದು 2-3 ತಿಂಗಳಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ದೇನೆ. 7,000 ಇದ್ದಿದ್ದು 2,000ಕ್ಕೆ ಇಳಿಸಿದ್ದೀವಿ. 2,000 ಬಿಡಬಾರ್ದು, 500ಕ್ಕೆ ಬರಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ. ಬಹುಶಃ ಇನ್ನೊಂದು 2 ತಿಂಗಳಲ್ಲಿ 3 ತಿಂಗಳಲ್ಲಿ 500ಕ್ಕೆ ಇಳಿಸ್ತೇವೆ ತುಮಕೂರು. AC-ಗೆ ಒಟ್ಟುದು 73,000 ಇರೋದು 7,000 ಆಗಬೇಕಾದ್ರೆ 27 ಜನ ಸ್ಪೆಷಲ್ AC-ಗಳನ್ನ ಅಪಾಯಿಂಟ್ ಮಾಡಿ ಹೆವಿ ಲೋಡ್ ಇದ್ದಿದ್ದ ಕಡೆ ಡಿಸ್ಪೋಸಲ್ ಮಾಡಿದ್ದೇವೆ. ಆ ರೀತಿಯಾಗಿ ಸರ್, ಇತ್ತೀಚೆಗೆ ಕಂದಾಯ ಇಲಾಖೆಯಲ್ಲಿ ದಾಖಲೆ ಕಾಣೆಯಾಗಿದೆ ಅಂತ ತಹಸೀಲ್ದಾರ್ ದೂರು ಕೊಟ್ಟಿದ್ದಾರೆ ಠಾಣೆಗೆ. ಅದೇನಾದ್ರು ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್? ಮತ್ತು ನಕಲಿ ದಾಖಲೆ ಆಗಿದೆ ಅಂತ 124 ಆಗಿತ್ತು ಅಧಿಕಾರಿ ಮೇಲೆ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಂಡಿದೆ?
ಈಗ ದಾಖಲೆಗಳು ಕಾಣೆ ಆಗಿದ್ದಾವೆ, ಸಿಗುತ್ತಾ ಇಲ್ಲ, ಕಳೆದು ಹೋಗಿದ್ದಾವೆ, ಅಥವಾ ತಿದ್ದಿದ್ದಾರೆ, ಅಥವಾ ಫೋರ್ಜರಿ ಮಾಡಿದ್ದಾರೆ, ಈ ದೂರುಗಳು ಭಾಳ ವರ್ಷದಿಂದ ಇದ್ದಾವೆ ರಾಜ್ಯದಲ್ಲಿ. ಕರೆಕ್ಟಾ? ಕಳೆದೋಗಿರೋದು ಕೂಡ ಇದೆ. ಇದೆಲ್ಲದಕ್ಕೂ ಪರಿಹಾರ ಇತ್ತು, ಆದರೆ ಹೇಗೇನು ಹಿಂದೆ ಮಾಡಲಿಲ್ಲ. ನಾವು ಭೂಮಿ ಯೋಜನೆ ಕರ್ನಾಟಕದಲ್ಲಿ ಅನುಷ್ಠಾನ ಆರಂಭ ಆಗಿದ್ದು 2000 ಇಸ್ವಿಯಲ್ಲಿ, 99ರಲ್ಲಿ. ಕರೆಕ್ಟಾ? ಅದಾದ ಕೂಡಲೇ ಭೂಮಿಯಲ್ಲಿ ಯಾವ ಥರ ಎಲ್ಲ ಪಾಣಿಗಳನ್ನು ಗಣಕೀಕರಣ ಮಾಡಿದ್ರು, ಅದೇ ಸಂದರ್ಭದಲ್ಲಿ ಎಲ್ಲ ಮೂಲ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡಬೇಕು ಅಂತ ಆವತ್ತೇ ಆಲೋಚನೆ ಇತ್ತು. ಎಲ್ಲ ಮೂಲ ದಾಖಲೆ ಅಂದರೆ ಎ ಕ್ಯಾಟಗರಿ ರೆಕಾರ್ಡ್ಸ್ ಅಂತ ಹೇಳ್ತೇವೆ, ಅವುಗಳನ್ನು ಸ್ಕ್ಯಾನಿಂಗ್ ಮಾಡಬೇಕು ಅಂತ 2003-04ರಲ್ಲೇ ಆಲೋಚನೆ ಇತ್ತು. ಆದರೆ 20 ವರ್ಷ ಇವುಗಳನ್ನ ಸ್ಕ್ಯಾನಿಂಗ್ ಕಡೆಗೆ ಸರ್ಕಾರ ಗಮನ ಕೊಡಲಿಲ್ಲ. ಆವತ್ತೇ ನಾವು ಸ್ಕ್ಯಾನಿಂಗ್ ಮಾಡಿಬಿಟ್ಟಿದ್ದಿದ್ರೆ ಎಷ್ಟೋ ಫೋರ್ಜರಿ ತಡೆಗಟ್ಟಬಹುದಾಗಿತ್ತು, ಕಳೆದು ಹೋಗೋದನ್ನ ತಡೆಗಟ್ಟಬಹುದಾಗಿತ್ತು. ಇದ್ರೂ ಕೂಡ ರಾಂಗ್ ಜಾಗದಲ್ಲಿ ಇಟ್ಟುಬಿಟ್ಟು ಕಳೆದೋಗಿದೆ ಅಂತ ಹೇಳುವುದು ತಡೆಗಟ್ಟಬಹುದಾಗಿತ್ತು. ಆದರೆ ಸ್ಕ್ಯಾನಿಂಗ್ 20 ವರ್ಷ ಮಾಡಲಿಲ್ಲ. ನಾವು ಬಂದ ತಕ್ಷಣ ಈಗ ಆ ಕೆಲಸ ಇದು ಮಾಡಲೇಬೇಕು. ಯಾಕೆ ಮಾಡಬೇಕು? ಒಂದು, ತಿದ್ದೋದಕ್ಕೆ, ಫೋರ್ಜರಿ ಮಾಡೋದಕ್ಕೆ ಒಂದು ಬಾರಿ ನಾವು ಸ್ಕ್ಯಾನಿಂಗ್ ಮಾಡಿಬಿಟ್ರೆ ಮತ್ತೆ ತಿದ್ದಕ್ಕಾಗಲ್ಲ ಮುಂದಕ್ಕೆ. ಅಟ್ಲೀಸ್ಟ್ ಈಗ ಆಗಿದ್ದ ಅನಾಹುತ ಆಗಿದೆ, ಬಟ್ ಮುಂದಕ್ಕೆ ತಿದ್ದಕ್ಕಾಗಲ್ಲ. ರೆಕಾರ್ಡ್ ಯಾವುದು ಕಳೆದು ಹೋಗೋದಿಲ್ಲ, ಅಥವಾ ಎತ್ತಿ ಬಚ್ಚಿಡಕ್ಕಾಗಲ್ಲ. ನಿಜವಾಗಿ ಕಳೆದೋಗೋದು ಬೇರೆ, ಇದ್ರೂ ಕಳೆದೋಗಿದೆ ಅಂತ ಹೇಳೋದು ಬೇರೆ. ಅದನ್ನ ತಗೊಂಡೋಗಿ ರಾಂಗ್ ಜಾಗದಲ್ಲಿ ಇಟ್ಬಿಟ್ಟು ಇಲ್ಲಪ್ಪ ನಿಮ್ಮೂರಲ್ಲಿ ನೋಡದೆ ಇಲ್ಲ ಅಂತ ಹೇಳ್ತಾರೆ. ಸೊ ರಿಪೀಟ್ ಮಾಡ್ತೇನೆ, ಫೋರ್ಜರಿ ತಿದ್ದೋದಕ್ಕೆ ಅವಕಾಶ ಆಗೋದಿಲ್ಲ. ಸ್ಕ್ಯಾನಿಂಗ್ ಮಾಡಿದರೆ ಕಳೆದೋಗೋದಿಲ್ಲ ರೆಕಾರ್ಡು, ಇದ್ರೂ ಕಳೆದೋಗಿದೆ ಅಂತೇಳಿ ಜನಗಳ ಕೈಗೆ ಸಿಗದಂಗೆ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಹಳೆ ದಾಖಲೆಗಳು ಶಿಥಿಲಾವಸ್ಥೆಯಲ್ಲಿ ಇರ್ತಾ ಇದ್ದವು ಅಂಥವುಗಳನ್ನು ಸಂರಕ್ಷಣೆ ಮಾಡಲಿಕ್ಕೂ ಕೂಡ ಸಾಧ್ಯ ಸ್ಕ್ಯಾನಿಂಗ್ ಮಾಡೋದ್ರಿಂದ. ಇಲ್ಲ ಅಂದರೆ ಬಿಟ್ಟರೆ 2 ದಿನದಲ್ಲಿ ಅವು ಪುಡಿ ಆಗೋಗ್ತವೆ. ಇವಾಗ ಏನಾದ್ರು ಸರ್ಟಿಫೈಡ್ ಬಾಡಿಗೆ ಅವನ್ನ ತೆಗೆದ್ರೆ ಎಲ್ಲ ನಿಮಗೆ ಪೀಸ್ ಆಗೋಗ್ತವೆ. ಅವು ಆ ಶಿಥಿಲಾವಸ್ಥೆಯಲ್ಲಿ ಇದ್ದಾವೆ. 150 ವರ್ಷ ಹಳೆ ದಾಖಲೆಗಳಿದ್ದಾವೆ ನಮ್ಮ ಹತ್ರ. ಸೊ ಒಂದು ಬಾರಿ ಅದನ್ನ ಸ್ಕ್ಯಾನಿಂಗ್ ಮಾಡಿದರೆ ಶಾಶ್ವತವಾಗಿ ಸಂರಕ್ಷಣೆ ಮಾಡ್ದಂಗೆ ಆಗುತ್ತೆ. ಸೊ ಈ ಎಲ್ಲ ಕೆಲಸಕ್ಕೆ ಜೊತೆಗೆ ನಾನು ಆರಂಭದಲ್ಲಿ ಹೇಳಿದೆ, ಜನ ನಮ್ಮ ಕಚೇರಿಗೆ ಏನಕ್ಕೆ ಬರ್ತಾರೆ ದಿನ? ಒಂದು ಕೆಲಸಕ್ಕೆ ಅವ್ರು ಬರೋದು ಸರ್ಟಿಫೈಡ್ ಕಾಪಿ ಮೂಲ ದಾಖಲೆ ತಗೊಳ್ಳೋಕ್ಕೆ. RTC ಹಳೇದು, MR ಇವು ಸರ್ಟಿಫೈಡ್ ಕಾಪಿ ಕೊಡಿ ಅಂತಲೂ ಕೂಡ ಬರ್ತಾರೆ. ಸೊ ಇವೆಲ್ಲ ಸ್ಕ್ಯಾನಿಂಗ್ ಮಾಡೋದಕ್ಕೆ ನಾವು ಆರಂಭ ಮಾಡಿದ್ದೇವೆ. ಭೂ ಸುರಕ್ಷಾ 1.5 ವರ್ಷ ಆಯ್ತು ಈ ಕೆಲಸ ಆರಂಭ ಮಾಡಿ. ಇಲ್ಲಿವರೆಗೂ 83 ಕೋಟಿ ಪುಟಗಳನ್ನು 83 ಕೋಟಿ ಪುಟಗಳು ಸ್ಕ್ಯಾನಿಂಗ್ ಮಾಡಿದ್ದೇವೆ. 83 ಕೋಟಿ ಪುಟ ಸ್ಕ್ಯಾನಿಂಗ್ ಮಾಡಿದ್ದೇವೆ. ಸುಮಾರು 120 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ ಬರೀ ಸ್ಕ್ಯಾನಿಂಗಿಗೆ. ಎಲ್ಲ ಮುಗಿಸೋಷ್ಟೊತ್ತಿಗೆ ಬಹುಶಃ 150 ಕೋಟಿ ಆಗುತ್ತೆ. 83 ಕೋಟಿ 21,58,835 ಪುಟ ಸ್ಕ್ಯಾನಿಂಗ್ ಮಾಡಿದ್ದೇವೆ ಇಲ್ಲಿವರೆಗೆ. ಇನ್ನೂ ಕಂಪ್ಲೀಟ್ ಆಗಬೇಕು. 122 ತಾಲೂಕು ಸ್ಕ್ಯಾನಿಂಗ್ ಕಂಪ್ಲೀಟ್ ಮಾಡಿದ್ದೇವೆ. 122 ತಾಲೂಕು. 3 AC ಕಚೇರಿ ಕಂಪ್ಲೀಟ್ ಮಾಡಿದ್ದೇವೆ, 1 DC ಕಚೇರಿ ಕಂಪ್ಲೀಟ್ ಮಾಡಿದ್ದೇವೆ. ಈ ಬರೋ ಇನ್ನು 3-4 ತಿಂಗಳಲ್ಲಿ ಎಲ್ಲ ತಾಲೂಕಿನ ಮೂಲ ದಾಖಲೆಗಳು ಸ್ಕ್ಯಾನಿಂಗ್ ಮುಗಿಸ್ತೇವೆ. ಎಲ್ಲ AC ಕಚೇರಿಗಳ ಮೂಲ ದಾಖಲೆಗಳ ಸ್ಕ್ಯಾನಿಂಗ್ ಮುಗಿಸ್ತೇವೆ. ಎಲ್ಲ DC ಕಚೇರಿಗಳ ಮೂಲ ದಾಖಲೆಗಳ ಸ್ಕ್ಯಾನಿಂಗ್ ಅನ್ನು ಮುಗಿಸ್ತೇವೆ. ಎಲ್ಲ ದಾಖಲೆ ಮಾಡಲ್ಲ, ಅರ್ಥ ಮಾಡ್ಕೊಳ್ಳಿ. ಮೂಲ ಅಂತ ನಾನು ರಿಪೀಟ್ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ABCD ಅಂತ ಕ್ಲಾಸಿಫಿಕೇಶನ್ ಇದೆ. A ಎಲ್ಲ ಮಾಡ್ತೇವೆ, B ಅಲ್ಲಿ ಕೆಲವು ಸೆಲೆಕ್ಟ್ ಮಾತ್ರ ಮಾಡ್ತೇವೆ. C-D-E ಎಲ್ಲ ನಾವು ಮಾಡೋದಿಲ್ಲ. ಅವು ಯಾಕಂದರೆ ಅವು 1 ವರ್ಷ 2 ವರ್ಷ 5 ವರ್ಷಕ್ಕೆ ಬೇಕಾಗಿರೋವು, ಅವುಗಳು ನಾವು ಸ್ಕ್ಯಾನ್ ಮಾಡಲ್ಲ. ಯಾವುದು ಮೂಲ ಕಡತ ಅಂತ ನಾವು ಪರಿಗಣಿಸ್ತೇವೆ ಅವುಗಳು ಎಲ್ಲವನ್ನು ಕೂಡ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಈಗ 83 ಕೋಟಿ ಮುಗಿದಿದೆ. ಸೊ ಇನ್ನೂ ಬ್ಯಾಲೆನ್ಸನ್ನು 3-4 ತಿಂಗಳಲ್ಲಿ ಮುಗಿಸ್ತೇವೆ. ಸ್ಕ್ಯಾನಿಂಗ್ ಮಾಡೋದ್ರಿಂದ ಫೋರ್ಜರಿ ತಪ್ಪುತ್ತೆ, ಕಳೆದೋಗೋದು ತಪ್ಪುತ್ತೆ, ಹಳೆ ದಾಖಲೆ ಸಂರಕ್ಷಣೆ ಆಗುತ್ತೆ. ಒಂದು ರೀತಿ ಜನಕ್ಕೆ ಉಪಯೋಗ. ಆದರೆ ದಿನ ಕಚೇರಿಗೆ ಬರೋರಿಗೆ ಏನು ಅಂತ ನೀವು ಕೇಳ್ಬೋದು.
ಒಂದು ತಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ತಮ್ಮ ಮುಖಾಂತರ ಜನಗಳಿಗೆ, ನಿಮಗೆ ಯಾವುದೇ ಮೂಲ ದಾಖಲೆ ಬೇಕಾದರೆ ನಮ್ಮ ಕಚೇರಿಗೆ ಬರಬೇಡಿ. ರಿಪೀಟ್ ಮಾಡ್ತೇನೆ, ಯಾವುದೇ ನಿಮಗೆ ಮೂಲ ದಾಖಲೆ ಬೇಕಾದರೆ ನಮ್ಮ ಕಚೇರಿಗೆ ಬರಬೇಡಿ. ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ನಮ್ಮ ಸಿಸ್ಟಮಲ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡಿದರೆ ಸರ್ಟಿಫೈಡ್ ಕಾಪಿಯನ್ನು ನಿಮಗೆ ಆನ್ಲೈನಲ್ಲೇ ನಾವು ಕಳಿಸ್ಕೊಡ್ತೇವೆ. ಇಷ್ಟೂ ದಾಖಲೆ ನಾವು ಸ್ಕ್ಯಾನ್ ಮಾಡಿದ್ದನ್ನು ಜನಕ್ಕೆ ಆನ್ಲೈನಲ್ಲೇ ಒದಗಿಸ್ಕೊಡ್ತಾ ಇದ್ದೇವೆ. ನೀವು ಹೇಳ್ಬೋದು ಏನು ಸ್ವಲ್ಪ ಅಶಿಕ್ಷಿತರು ಇರ್ತಾರೆ ಅವ್ರಿಗೆ ಹೆಂಗೆ ಅಂತ. ಅವ್ರು ಬೇಕಾದರೆ ಯಾವುದಾದ್ರು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಅಲ್ಲಿ ಕೂಡ ಅಪ್ಲೈ ಮಾಡಿ ತಗೋಬೋದು. ಇಲ್ಲ ಅಂತ ಹೇಳಿದ್ರೆ ನಮ್ಮ ನಾಡ ಕಚೇರಿಗೆ ಹೋಗಿನೂ ಕೂಡ ತಗೋಬಹುದು. ಇಲ್ಲ ಅಂದರೆ ಬರ್ಬೋದು. ನಮಗೆ ನಾನು ಬಂದರೆ ಕೊಡೋದಿಲ್ಲ ಅಂತ ಹೇಳಿಲ್ಲ, ಆದರೆ ಬರಬೇಡಿ ಅಂತ. ಯಾಕಂದರೆ ಜನ ಏನು ಹೇಳ್ತಾರೆ, ನಿಮ್ಮ ಕಚೇರಿಗೆ ಹೋದ್ವಿ ದಾಖಲೆ ಸಿಗಲಿಲ್ಲ, 2 ಸತಿ ಹೋದ್ವಿ, 3 ಸತಿ ಹೋದ್ವಿ, 4 ಸತಿ ಹೋದ್ವಿ, ಆಮೇಲೆ ಮಧ್ಯವರ್ತಿಗಳಿಗೆ ಯಾರಿಗೋ ಹೇಳಿ ಮಾಡಿಸ್ಕೊಳ್ಬೇಕಾಯ್ತು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಆನ್ಲೈನಲ್ಲೇ ತಗೊಳ್ಳಿ, ನಾವು ಆನ್ಲೈನಲ್ಲೇ ಕೊಡ್ತೇವೆ. ಸೊ ಇಷ್ಟು ಸೌಲಭ್ಯವನ್ನು, ಇದೂ ಒಂದು ಕಾರಣ ಜನ ನಮ್ಮ ಕಚೇರಿಗಳಿಗೆ ಸುತ್ತೋದಕ್ಕೆ. ಸೊ ನಿಮಗೆ ಉತ್ತರ ಹೇಳೋದಾದರೆ, ಆ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡೇ ಈ ದಾಖಲೆಗಳು ಕಳುವು ಆಗಬಾರ್ದು ಅಂತ ತಡೆಗಟ್ಟೋದಕ್ಕೆ. ಹಿಂದೆ ಆಗೋಗಿದೆ, 20 ವರ್ಷ ಹಿಂದೆ ಆಗಬೇಕಾಗಿತ್ತು ಈ ಕೆಲಸ. ಭೂಮಿ ಆದ ತಕ್ಷಣ ಲ್ಯಾಂಡ್ ಸ್ಕ್ಯಾನಿಂಗು, ರೆಕಾರ್ಡ್ ಸ್ಕ್ಯಾನಿಂಗ್ ಆಗಬೇಕಾಗಿತ್ತು, ಮಾಡಲಿಲ್ಲ. ಈಗ 20 ವರ್ಷ ಆದಮೇಲಾದರೂ ಪರವಾಗಿಲ್ಲ, ಸ್ಕ್ಯಾನಿಂಗು ಮಾಡ್ತಾ ಇದ್ದೇವೆ, ಸಂರಕ್ಷಣೆ ಮಾಡ್ತಾ ಇದ್ದೇವೆ, ಫೋರ್ಜರಿ ತಡೆಗಟ್ತಾ ಇದ್ದೇವೆ. ಜೊತೆಗೆ ಜನಗಳ ಬೆರಳ ತುದಿಯಲ್ಲಿ ಈ ದಾಖಲೆ ಸಿಗೋ ಥರ ಎನಿ ಟೈಮ್ ಎನಿವೇರ್ ಅವ್ರಿಗೆ ದಾಖಲೆ ಸಿಗೋ ಥರನೂ ಮಾಡಿಕೊಡ್ತಾ ಇದ್ದೇವೆ. ಆದ್ರೂ ರೇಟ್ ಜಾಸ್ತಿ ಮಾಡಿದ್ರಲ್ಲ ಸರ್, ದಾಖಲೆ ಪಡೆಯಲಿಕ್ಕೆ ರೇಟ್ ಜಾಸ್ತಿ ಇದೆ. ₹8.65 ಇದ್ದಿದ್ದು ನಾವು ನಮ್ಮ ಕಾಪಿಗೆ 35 ರೂಪಾಯಿ 40 ರೂಪಾಯಿ ಎಲ್ಲ ಏನು ಸರ್, ₹8.65 ಇದ್ದಿದ್ದು ₹10 ಮಾಡಿದ್ದು, ರೌಂಡ್ ಆಫ್ ಮಾಡಿದ್ದು. ನೀರಿನ ವಿಚಾರಕ್ಕೆ ತುಮಕೂರು ಜಿಲ್ಲೆ ನೀರು ಬಿಡಬೇಕು, ಯಾವಾಗಲೂ ಕೂಡ ಇಲ್ಲಿ ನೀರು ವಿಳಂಬ ಆಗಿದೆ. ನೀರು ಈಗ ತುಮಕೂರು ಜಿಲ್ಲೆ, ತುಮಕೂರು ಪಟ್ಟಣ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ನೀರು ಇದೆ ಕೆರೆಗಳಲ್ಲಿ, ಇಂಪೌಂಡಿಂಗ್ ರಿಸರ್ವಾಯರ್ಸಲ್ಲಿ. ಪಟ್ಟಣಕ್ಕೆ ಬೇಕಾದಂಥ ನೀರು ಬಿಡುಗಡೆ ಮಾಡಬೇಕು ಅಂತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನನಗೆ 2 ಬಾರಿ ಮಾತಾಡಿದರು. ನಾನು ಕೂಡ ಮೈಸೂರು RC ಅವರು ಮತ್ತು ತುಮಕೂರು DC ಅವರು, ಹಾಸನ DC ಅವರು ಹಾಗೂ ಜಿಲ್ಲಾ ಪಂಚಾಯತ್ನ ಕುಡಿಯುವ ನೀರಿನ ವಿಭಾಗ ಮತ್ತು ಕಾವೇರಿ ನೀರಾವರಿ ನಿಗಮ ಎಲ್ಲರ ಜೊತೆಗೆ ಸಭೆಯನ್ನು ಮಾಡಿ ಅವ್ರಿಗೆ ಕರೆಕ್ಟು ಬೇಕಾದಂಥ ಅವಧಿಗೆ ನೀರು ಬಿಡುಗಡೆ ಮಾಡಲೇಬೇಕು. ಕುಡಿಯೋ ನೀರಿನ ವಿಷಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಆಪತ್ತನ್ನು ಆಹ್ವಾನ ಮಾಡಬಾರ್ದು ಅಂತ ಸೂಚನೆ ಕೊಟ್ಟಿದ್ದೇನೆ. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ನೀರನ್ನು ಬಿಟ್ಟಿದ್ದಾರೆ. ನನ್ನ ಪ್ರಕಾರ ನಾಳೆ ಸಾಯಂಕಾಲ ಅಷ್ಟೊತ್ತಿಗೆ ತುಮಕೂರಿನ ಕೆರೆಗೆ ನೀರು ಬರುತ್ತೆ. ಸೊ ಇವಾಗ ಬರೋವಾಗಲೂ ಕೂಡ ನಾನು ನೋಡ್ಕೊಂಡು ಬಂದೆ, ಇದೇ ಸಫಿಷಿಯೆಂಟಾಗಿ ಈ ನೀರು ಮುಗಿಯೋದಕ್ಕೆ ಮೊದಲೇ ಇಲ್ಲಿ ಕುಡಿಯುವ ನೀರನ್ನು ಒದಗಿಸ್ಕೊಡೋದು ನಮ್ಮ ಜವಾಬ್ದಾರಿ. ಆ ಕೆಲಸವನ್ನು ಒಂದು ಚೂರು ಚ್ಯುತಿ ಬರದ ಹಾಗೆ ಭಾಳ ಜವಾಬ್ದಾರಿಯಿಂದ ನಾವು ನಿರ್ವಹಣೆ ಮಾಡ್ತಾ ಇದ್ದೇವೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ನಾನು ಅದನ್ನೇ ಅಶ್ಯೂರ್ ಮಾಡಿದ್ದೇನೆ. ಕೇಳ್ತೇನೆ ಒಂದು ನಿಮಿಷ. ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ನಾನು ಅಶ್ಯೂರ್ ಮಾಡಿದ್ದೇನೆ ಸರ್, ಅಲ್ಲಿ ನೀರು ಖಾಲಿ ಆಗೋದಕ್ಕೆ 5 ದಿನ ಮೊದಲೇ ಮಿನಿಮಮ್ 5 ದಿನ ಮೊದಲೇ ನಾವು ನೀರನ್ನು ರಿಲೀಸ್ ಮಾಡ್ತೀವಿ ಅಂತ ನಾನು ಹೇಳಿದ್ದೇನೆ. ಸೊ ಆಲ್ರೆಡಿ ಚನ್ನರಾಯಪಟ್ಟಣ ಕ್ರಾಸ್ ಆಗಿದೆ. ಸೊ ಬಹುಶಃ ನಾಳೆ ಸಾಯಂಕಾಲ ಅಷ್ಟೊತ್ತಿಗೆ ತುಮಕೂರು ತಲುಪುತ್ತೆ. ಈಗ TMC ಅವರ ರಿಕ್ವೈರ್ಮೆಂಟ್ ತಗೊಂಡು ಅದನ್ನು RC ಅವ್ರಿಗೆ ಹೇಳಿದ್ದೇನೆ ತೀರ್ಮಾನ ಮಾಡಿ ರಿಲೀಸ್ ಮಾಡಲಿಕ್ಕೆ. ಒಟ್ಟಾರೆ ಕುಡಿಯೋ ನೀರಿಗೆ ಕೊರತೆ ಆಗದಾಗೆ ನೀರನ್ನು ಒದಗಿಸ್ಕೊಡೋದು ನಮ್ಮ ಜವಾಬ್ದಾರಿ. ಅದು ಇವತ್ತೇ ಇರ್ಬೋದು, ಜೂನ್ ತಿಂಗಳೇ ಇರ್ಬೋದು, ಎನಿ ಟೈಮ್ ಕುಡಿಯೋ ನೀರನ್ನ ನಾವಂತೂ ಹಂಗಾಗಿ ವಿಳಂಬ ಆಯಿತು. ಸಚಿವರು ಬೇಗ ಬಿಟ್ಟಿಗೆ ಹಿಂದೇಟ್ ಹಾಕೋದು ಅನ್ನೋದು ಆ ರೀತಿ ಯಾವುದೂ ಇಲ್ಲ. ಅಲ್ಲಲ್ಲಿನ ಅವಶ್ಯಕತೆಗಳನ್ನು ಅಗತ್ಯತೆಗಳನ್ನು ಮನಗಂಡು ಯಾವುದೇ ನಾವು ಮೀನಾಮೇಷ ಎಣಿಸದೆ ಅಥವಾ ಮತ್ತೊಂದು ಕಡೆ ಪಾರ್ಶಿಯಾಲಿಟಿನೂ ಕೂಡ ಮಾಡದೆ ನಿಷ್ಪಕ್ಷಪಾತವಾಗಿ ಅಗತ್ಯತೆಗೆ ಅನುಗುಣವಾಗಿ ಇವಾಗ ಏನು ಖರ್ಚಾಗ್ತಾ ಇದೆ ಅಂತ ನಾವು ಲೆಕ್ಕ ಹಾಕ್ಸಿದ್ದೀವಿ. ಇಲ್ಲಿ ಟೌನ್ ಕಮಿಷನರಿಂದನೂ ರಿಪೋರ್ಟ್ ತೊಗೊಂಡಿದ್ದೀವಿ, DC ಅವರಿಂದನೂ ರಿಪೋರ್ಟ್ ತೊಗೊಂಡಿದ್ದೇವೆ, ಕುಡಿಯೋ ನೀರು ಗ್ರಾಮೀಣ ಅವರಿಂದನೂ ರಿಪೋರ್ಟ್ ತೊಗೊಂಡಿದ್ದೇವೆ. ಆಮೇಲೆ KNNL ನಿಗಮದ ಅಧಿಕಾರಿಗಳನ್ನೂ ಇಲ್ಲಿಗೆ ಭೇಟಿ ಮಾಡಿಸಿದ್ವಿ. ಅವ್ರು ಎಲ್ಲರದು ರಿಪೋರ್ಟ್ ತೊಗೊಂಡು ಫ್ಯಾಕ್ಚುಯಲಿ ಏನು ಪೊಸಿಷನ್ ಇದೆ ಅದಕ್ಕೆ ತಕ್ಕಂಗೆ ಡ್ಯಾಮಲ್ಲಿ ಎಷ್ಟಿದೆ ನೀರು ಸರ್? ಈಗ
ನಮ್ಮಲ್ಲಿ ಎಷ್ಟೋ ಇರುತ್ತೆ, ಅದು ಬೇರೆ. ನಿಮ್ಗೆ ಯಾಕೆ ಈಗ? ಯಾಕೆ ಹೇಳ್ದೆ ಮಾತನ್ನ ಅಂತಾನು ಹೇಳ್ತೇನೆ. ಡ್ಯಾಮ್ ಮೇಲೆ ಏನೇನೋ ಡಿಮ್ಯಾಂಡ್ಸ್ ಇರುತ್ತೆ. ಯಾಕಂದ್ರೆ ಇದು ಒಂದೇ ಡಿಮ್ಯಾಂಡ್ ಅಲ್ಲ, 3 ಜಿಲ್ಲೆಗಳಿಗೆ ಕುಡಿಯೋ ನೀರು ಕೊಡಬೇಕು, 3 ಜಿಲ್ಲೆಗಳಿಗೆ ನೇರವಾಗಿ ಕೊಡಬೇಕು. ಡೈರೆಕ್ಟ್ಲಿ ಅಲ್ಲಿಂದ ಹೋಗೋದು ಮಂಡ್ಯ ಜಿಲ್ಲೆಗೂ ಹೋಗುತ್ತೆ, ಹಾಸನಕ್ಕೂ ಹೋಗುತ್ತೆ, ತುಮಕೂರಿಗೆ ಬರುತ್ತೆ ಕುಡಿಯೋ ನೀರು. ಪರೋಕ್ಷವಾಗಿ ಥ್ರೂ KRS ಮೈಸೂರು, ಮಂಡ್ಯ, ಬೆಂಗಳೂರುವರೆಗೂ ಪರೋಕ್ಷವಾಗಿ ಡಿಪೆಂಡೆಂಟ್ ಇದೆ. ಯಾಕಂದರೆ ಹೇಮಾವತಿ, ಕಾವೇರಿ, KRS ಎರಡನ್ನೂ ನಾವು ಕಂಬೈನ್ ಮಾಡಿನೇ ಲೆಕ್ಕ ಹಾಕಬೇಕಾಗತ್ತೆ. ಎವಾಪರೇಷನ್ ಲಾಸ್ ಇದೆ. ಈ ವರ್ಷ ಬೇಸಿಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ವಾಡಿಕೆಗಿಂತ ಜಾಸ್ತಿ ಎವಾಪರೇಷನ್ ಇದೆ. ಸೊ ಇವೆಲ್ಲವನ್ನು ಲೆಕ್ಕ ಹಾಕಿ ಯಾರದೇ ಅಗತ್ಯತೆಗೆ ತಕ್ಕ ಹಾಗೆ ಯಾರಿಗೂ ಕೂಡ ಕೊರತೆ ಆಗದಾಗೆ ನಿರ್ವಹಣೆ ಮಾಡಬೇಕು ಅಂತ ನಾನು RC ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಅವ್ರಿಗೆ ಹೇಳಿ ಅಷ್ಟೇ, ನಾವೇನು ಸುಮ್ಮನೆ ಇಲ್ಲ, ನಾವು ಜವಾಬ್ದಾರಿ ತಗೊಂಡು ಆ ಕೆಲಸ ಮಾಡ್ತೇವೆ. ಚೆಕ್ ಮಾಡ್ತೇನೆ. ಆ ಒಂದು ಡೇಟಾ ನಾನು ಕೇಳಿದ್ದೆ ಮೀಟಿಂಗಲ್ಲಿ. ಯಾಕೆಂದ್ರೆ ನೀವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಹ ಹಾಸನದಲ್ಲಿ, ಅದಕ್ಕೋಸ್ಕರ ಜಿಲ್ಲಾ ಉಸ್ತುವಾರಿ ಹಾಸನಕ್ಕೆ ಹೌದೂ ಸಹ, ಆದರೆ ರಾಜ್ಯದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ಹೌದು ಸಹ. ಎಲ್ಲರಿಗೂ ಕೂಡ ನಾವು ಯಾವುದೇ ಒಬ್ಬರಿಗೆ ಒಂದು ಮತ್ತೊಬ್ಬರಿಗೆ ಒಂದು ಬಯಸದೆ ಏನೇನು ರಿಕ್ವೈರ್ಮೆಂಟ್ ಇರಲಿ ಅಲ್ಲಿ ಅವರು ಬೇರೆ ಥರ ಅಲ್ಲಿ ಮಾತಾಡೋರು ಇರ್ತಾರೆ, ಅವರಿಂದ ಮಾತಾಡಲಿ. ಮಾತುಕತೆ ಲಾಸ್ಟ್ ವೀಕ್ ನಾನೇ ಮಾಡಿದೆ 1.5 ಗಂಟೆ. ಹೆಚ್ಚು ಅರ್ಜಿಗಳು ತುಮಕೂರು ಜಿಲ್ಲೆಯಲ್ಲೇ ಬಾಕಿ ಇರ್ತದೆ ನೋಡಿ. ಅವರು ಕಾಯಂ ನೇಮಕಾತಿ ಮಾಡಿ ಅಂತ ಕೇಳ್ತಾರೆ. ಕಾಯಂ ನೇಮಕಾತಿ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನು ಬಿಟ್ಟು ಅವರ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ನಾವು ತಯಾರಿದ್ದೇವೆ ಅಂತ ನಾನು ಭೇಟಿ ಮಾಡಿದಾಗಲೇ ಹೇಳಿದ್ದೇನೆ. ಅವರು ಇಲ್ಲ ಕಾಯಂ ನೇಮಕಾತಿ ಮಾಡಿ, ಇಲ್ಲ ಅಂದರೆ ನಮಗೆ ಫಿಕ್ಸ್ಡ್ ಸ್ಯಾಲ್ರಿ ಕೊಡಿ ಅಂತ ಕೇಳ್ತಾರೆ. ಈಗ ಅವ್ರಿಗೆ ಆದಾಯಕ್ಕೂ ಕೂಡ ಏನೂ ಕೊರತೆ ಇಲ್ಲ. ಈಗ ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು ಅವ್ರಿಗೆ ಆದಾಯನೂ ಬರ್ತಾ ಇದೆ. ಆದರೆ ಕಾಯಂ ನೇಮಕಾತಿ ಮಾಡೋದು ನಮ್ಮ ಮುಂದೆ ಆಪ್ಷನ್ ಇಲ್ಲ. ಅವರು ಅದೊಂದನ್ನೇ ನೋಡೋಣ. ನಾವು ಅಲ್ಲ, ಈಗ ಕೆಲಸಕ್ಕೆ ತಕ್ಕಂಗೆ ಅವ್ರಿಗೆ ಗೌರವಧನ ಸಿಗ್ತಾ ಇದೆ. ಅದರಿಂದ ಜನಕ್ಕೂ ಅನುಕೂಲ ಇದೆ, ಹೆಚ್ಚು ಕೆಲಸ ಮಾಡಿದವ್ರಿಗೆ ಹೆಚ್ಚು ಸಂಪಾದನೆನೂ ಆಗ್ತಾ ಇದೆ. ಕರೆಕ್ಟಾ? ಈಗ ಎಷ್ಟೋ ಜನ ನೀವು ಫಿಕ್ಸ್ಡ್ ಮಾಡಿದರೆ, ಕೆಲವರು 6,000 ಜನ ನಾವು ಅಪಾಯಿಂಟ್ ಮಾಡಿದ್ದೀವಿ ಲೈಸೆನ್ಸ್ ಸರ್ವೇರ್, 4,000 ಜನ 3,500 ಜನ ಅಷ್ಟೇ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ಉಳಿದವರು ಇನ್ಆಕ್ಟಿವ್ ಇರ್ತಾರೆ. ಯಾಕೆ ಇನ್ಆಕ್ಟಿವ್ ಇದ್ದಾರೆ? ಅದು ಅವ್ರಿಗೆ ಬಿಟ್ಟಂತ ಆಯ್ಕೆ. ಆಯ್ತಾ? ಆ ಇನ್ಆಕ್ಟಿವ್ ಇರೋರ್ಗೂ ಹಾಗಾದ್ರೆ ನಾನು ಸಂಬಳ ಕೊಡ್ಬೇಕಾ? ಇದನ್ನೆಲ್ಲ ನಾನು ಲೆಕ್ಕ ತಿಂಗಳು ಯಾರು ಎಷ್ಟು ಕೇಸ್ ಮಾಡಿದ್ದಾರೆ ನಾನು ಲೆಕ್ಕ ಹಾಕಿ ಕೊಡೋಕ್ಕಾಗತ್ತಾ? ಈಗ ಸದ್ಯಕ್ಕಂತೂ ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೆ ಸಂಪಾದನೆ ಸಿಗ್ತಾ ಇದೆ. ಅದನ್ನು ಅವರು ಅರ್ಥ ಮಾಡ್ಕೋಬೇಕು. ಅವ್ರಿಗೂ ಒಂದು ಜೀವನದಲ್ಲಿ ಒಂದು ಮಾರ್ಗ ಆಗಿದೆ. ರೈತರು ಇದ್ದಾರೆ, ಅದರಲ್ಲಿ ನಾವೇನು ಸರ್ಕಾರ ಏನು ದುಡ್ಡು ಮಾಡ್ತಾ ಇಲ್ಲ. ರೈತರಿಂದ ಬರೋದು ಹೆಚ್ಚು ಕಮ್ಮಿ ಮೆಜಾರಿಟಿ ಎಲ್ಲ ಅವ್ರಿಗೆ ಹೋಗ್ತಾ ಇದೆ. ಸೊ ಈ ರೀತಿ ಆಮೇಲೆ ಈ ಏನೇನು ನಾವು ಬೇರೆ ಕೆಲಸ ಮಾಡ್ತಾ ಇದ್ದಾರೆ, ಕೆರೆ ಅಳತೆ ಮಾಡಲಿ, ಕೋಡಿ ದುರಸ್ತು ಮಾಡಿದರೆ ಇದರಲ್ಲಿ ರೈತರು 1 ಪೈಸಾ ಕಟ್ಟಲ್ಲ. ಆ ದುಡ್ಡು ನಾವು ಸರ್ಕಾರದಿಂದ ಅವರಿಗೆ ಪೇಮೆಂಟ್ ಕೊಡ್ತಾ ಇದ್ದೇವೆ. ಸೊ ಅವರ ನಿಜ ಜೀವನದ ವಿಷಯಗಳು ಏನೇ ಇದ್ರೂ ನಾವು ಸಹಾನುಭೂತಿಯಿಂದ ಪರಿಗಣಿಸ್ತೇವೆ ಅಂತ ಹೇಳಿದ್ದೇವೆ. ಇದನ್ನು ಅವರು ಕೂಡ ವಿಚಾರ ಮಾಡ್ತಾರೆ. ನಿಮ್ಮ ಮೇಲೆ ಒಂದು ಸಣ್ಣ ದೂರ ಇದೆ ಸರ್. ಅಧಿಕಾರಿಗಳಿಗೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿಸ್ತಿರೋ ಅವ್ರ ಮೇಲೆ ಕ್ರಮ ಕೈಗೊಳ್ಳದೆ ಕೆಲವು ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಅವರು ಶಾಸಕರಾಗಿರ್ಬೋದು, ಅವರ ಒಂದು ಒತ್ತಡಕ್ಕೆ ಮಣಿದು ಕೆಲವ್ರನ್ನ ಸಸ್ಪೆಂಡ್ ಮಾಡ್ತಿಲ್ಲ, ಕೆಲವ್ರನ್ನ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ, ಕೆಲವ್ರ ಮೇಲೆ FIR ಆದ್ರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಸರ್ ಜೊತೆನಲ್ಲಿ ಕೂಡ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕೆ ನೋಡಿ, ಈಗ ಅದಕ್ಕೆ ನನ್ನ ಹತ್ರ ಸಂಪೂರ್ಣ ಉತ್ತರ ಇದೆ. ಆದರೆ ಕೆಲವು ನಾವು ಸಾರ್ವಜನಿಕವಾಗಿ ಸತ್ಯ ಮಾತಾಡಿದರೂ ಕೂಡ ಒಂದು ಬಾರಿಯ ಸತ್ಯನೇ ನಮಗೆ ತಿರುಗುಬಾಣ ಆಗುತ್ತೆ. ಕೊನೆಗೆ ನೋಡಿ, ಇವತ್ತು ಆಡಳಿತ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರ ಇನ್ನೊಬ್ಬರ ಸರ್ಕಾರ ಬಿಟ್ಬಿಡಿ. ನೀವು ಕೇಳಿದ್ದಕ್ಕೋಸ್ಕರ ನಿಮ್ಮ ಕಾಳಜಿ ನೋಡಿ ಹೇಳ್ತಾ ಇದ್ದೀನಿ ನಾನು. ಇಲ್ಲಾಂದರೆ ನೋಡ್ತೀನಿ ಮಾಡ್ತೀನಿ ಅಂತ ನಾವು ಹೇಳ್ತೀವಿ. ಆದರೆ ಈ ಆಡಳಿತ ವ್ಯವಸ್ಥೆಯಲ್ಲಿ ಇತ್ತೀಚಿನ ವರ್ಷಗಳು ನೀವು ನೋಡಿದಾಗ ಕಳೆದ 20 ವರ್ಷ ಎಲ್ಲಿಗೆ ಬಂದು ನಿಂತಿದೆ ಅಂತ ನಾವೆಲ್ಲ ಆತ್ಮಾವಲೋಕನ ಮಾಡ್ಬೋದು. ಜನರಿಗಾಗಿ ಸರ್ಕಾರ ಇದೆಯಾ, ಸರ್ಕಾರಕ್ಕಾಗಿ ಜನ ಇದೆಯಾ?
ತಲೆ ಎಲ್ಲಿದೆ, ಬುಡ ಎಲ್ಲಿದೆ, ಇವೆಲ್ಲನೂ ಕೂಡ ನಾವು ಆಲೋಚನೆ ಮಾಡಬೇಕು. ಯಾಕೆ ಏನು ಹೇಳ್ತಾ ಇದ್ದೀರಾ ನೀವು, ನಾನೇನೋ ಕೇಳಿದ್ರೆ ಅಂತ ನೀವು ಯೋಚನೆ ಮಾಡ್ಬೋದು. ನಿಜ, ಉತ್ತರದಾಯಿತು ಅಂದರೆ ಅಕೌಂಟಬಿಲಿಟಿ ಅನ್ನೋದು ಭಾಳ ಕಡಿಮೆ ಆಗೋದು. ನಾನು ಇವತ್ತು ಇಲ್ಲಿ ಆ್ಯಕ್ಷನ್ ತೊಗೊಂಡು ಸಸ್ಪೆಂಡ್ ಮಾಡಿದರೆ 5 ನಿಮಿಷಕ್ಕೆ ಅಲ್ಲಿ ಸ್ಟೇ ಕೊಡೋಕ್ಕೆ ಕಾಯ್ತಾ ಇದ್ದಾರೆ. ಅವರು ನಾಳೆ ವಾಪಸ್ ಬಂದು ಇಲ್ಲೇ ಕೂತ್ಕೊಳ್ತಾರೆ, ನೋಡ್ದ ಅಂತೇಳಿ ಇನ್ನೂ ರಾಜಾರೋಷ ಜಾಸ್ತಿ ಆಗುತ್ತೆ. ಇವೆಲ್ಲ ನಾವು ಮಾಧ್ಯಮದ ಮುಂದೆ ಹೇಳುವಂಥ ವಿಷಯಗಳಲ್ಲ, ಆದರೂ ನೀವು ಕೇಳಿದ್ದಕ್ಕೆ ಹೇಳ್ತಾ ಇದೆ. ಇಂಥ ವ್ಯವಸ್ಥೆಯಲ್ಲಿ ಕೊನೆಗೆ ನಮಗೇನಾಗಬೇಕು, ಕೆಲಸ ಆಗಬೇಕು. ವ್ಯವಸ್ಥೆಯಲ್ಲಿ ಒಳ್ಳೆ ಕೆಲಸ ಮಾಡೋರು ಅರ್ಧ ಜನ ಇದ್ದಾರೆ. ಇನ್ನು ನಾವು ತಾಕೀತು ಮಾಡಿದಾಗ ಆ ತಾಕೀತಿಗೆ ಕಿವಿ ಕೊಟ್ಟು ಕೆಲಸ ಮಾಡೋರು ಇನ್ನೊಂದು ಅರ್ಧ ಜನ ಇದ್ದಾರೆ. ಇನ್ನು ಕೆಲವರು ಎಲ್ಲದಕ್ಕೂ ಮೀರಿದವರು ಒಂದಷ್ಟು ಜನ ಇದ್ದಾರೆ. ಎಲ್ಲ ಥರದ ಜನನೂ ಇರ್ತಾರೆ. ನಾವು ಒಂದೇ ಸೆಗ್ಮೆಂಟನ್ನು ನೋಡಿಕೊಂಡು ಎಲ್ಲ ಅಧಿಕಾರಿಗಳನ್ನೂ ಒಂದೇ ತಕಡಿಗೂ ಹಾಕೋಕ್ಕಾಗಲ್ಲ. ನೀವು ಆ ಥರ ಹೇಳಿಲ್ಲ, ಆದರೆ ಹೇಳ್ತಾ ಇದ್ದೀನಿ ನಾನು. ಹಾಗಾಗಿ ಏನೋ ಒಂದು ವ್ಯವಸ್ಥೆಯಲ್ಲಿ ನಾವು ಒಟ್ಟು ಎಲ್ಲರನ್ನೂ ತಗೊಂಡು ಸಂಸಾರ ಕಟ್ಕೊಂಡು ಕೆಲಸ ಮಾಡಿಸ್ಬೇಕು. ಅಲ್ಟಿಮೇಟ್ಲಿ ಜನಗಳಿಗೆ ಕೆಲಸ ಆಗಬೇಕು. ಹಾಗಂತೇಳಿ ನಾನು ಯಾವ ಅಧಿಕಾರಿಗೂ ನಾನಂತೂ ಏನು ಮುಲಾಜು ನಮಗೆ ಇಲ್ಲ, ಅಥವಾ ಅವ್ರಿಗೆ ನಾನು ಮುಲಾಜನ್ನು ನಾನೇನು ತೋರ್ಸೋಕ್ಕೂ ಹೋಗಿಲ್ಲ. ಆದರೆ ಅದನ್ನೇ ನಾನು ಆದ್ಯತೆಯನ್ನು ಮಾಡ್ಕೊಳಕ್ ಹೋಗಿಲ್ಲ. ಅಲ್ಲ ಸರ್, ಲಾಂಗ್ ಟೈಮ್ ಇಲ್ಲ ಸರ್. ನಾನು ಅಸಹಾಯಕ್ಕಾಗಿದ್ರೆ ಇಷ್ಟು ಕೆಲಸ ಹೆಂಗಾಗ್ತಾ ಇತ್ತು? ಸರ್, ಲಾಂಗ್ ಟೈಮ್ ಇರ್ತಕ್ಕಂಥ ಅಧಿಕಾರಿ ಹಿಂದೆ ಎಲ್ಲರೂ ಆಕ್ಷನ್ ತಗೊಂಡಿದ್ರು, ಏನ್ ಕೆಲಸ ಆಯ್ತು? ವರ್ಕ್ ಬಗ್ಗೆ ನಾವು ಮಾತಾಡ್ತಿಲ್ಲ. ಅಲ್ಲ, ಒಂದ್ ನಿಮಿಷ, ಆಕ್ಷನ್ ತಗೊಂಡವ್ರದ್ದು ಏನ್ ರಿಸಲ್ಟ್ ಆಗಿತ್ತು ಅದು ಹೇಳಿ. ನಾನು ಕ್ರಮ ತಗೊಳ್ಬಾರ್ದು ಅಂತ ಹೇಳ್ತಾ ಇಲ್ಲ, ಡೋಂಟ್ ಮಿಸ್ಟೇಕ್. ಎ ಅಲ್ಲ ಅಂದ್ರೆ ಬರೀ ಬಿ ಅಂತಾನೆ ಅಲ್ಲ, ಸಿನೂ ಇರಬಹುದು. ಕ್ರಮ ತಗೊಳ್ಳೋದ್ರ ವಿರುದ್ಧ ನಾನಿಲ್ಲ, ಅದು ನಿಮ್ಮ ಪರ್ಸೆಪ್ಷನ್ ಅಷ್ಟೇ. ಅವಶ್ಯಕತೆ ಬಂದಾಗ ನನಗೇನು ಯಾವುದು ಮುಲಾಜಿಲ್ಲ. ನಾನು ಯಾರಿಗೂ ಕೂಡ ಅವ್ರಿಗೆ ಲೀನಿಯನ್ಸಿನೂ ನಾನೇನು ತೋರಿಸೋದಿಲ್ಲ. ಇನ್ಫ್ಯಾಕ್ಟ್ ಅವರೆಲ್ಲ ಅಧಿಕಾರಿಗಳು ಈಗ ಸರ್ಕಾರದಲ್ಲಿ ಎಲ್ಲರೂ ಒಂದೇ ಮಾತಲ್ಲಿ ಮಾತಾಡಿದರೆ ಆವಾಗ ಬೇರೆ ಥರ ಇರುತ್ತೆ. ಒಬ್ಬರೇ ಒಂಥರ ಮಾತಾಡಿದರೆ ಆವಾಗ ಅವರು ಏನು ರಿಯಾಕ್ಷನ್ ಇರುತ್ತೆ ಅದನ್ನು ನೀವು ಸ್ವಲ್ಪ ಯೋಚನೆ ಮಾಡಿ. ಜಾಸ್ತಿ ಹೇಳೋಕೆ ಹೋಗಲ್ಲ, ಯಾಕಂದ್ರೆ ನಾನೇನನ್ನ ಹೇಳಿದ್ರೆ ನೀವು ಅದನ್ನ ಭಾಳ ಲೇಟ್